ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೈವ್ಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ವಾರ್ಡ್ ನಂಬರ್ 8ರಿಂದ ವೆಂಕಟೇಶ್ವರ ನಗರ ವಾರ್ಡಲ್ಲಿ ಪ್ರಪ್ರಥಮವಾಗಿ ಸ್ಪರ್ಧೆ ಮಾಡಿದೆ. ಎಲ್ಲದರಲ್ಲೂ ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಶ್ರೀನಣ್ಣ ಅಂತ ಇದ್ದಾರೆ, ಭಂಡಾರಿ ಶ್ರೀನಣ್ಣ ಅವರು ಅಧ್ಯಕ್ಷರಾಗಿದ್ರು. ನಾನು ರಾಜಕೀಯ ಪ್ರವೇಶ ಮಾಡಬೇಕಾದ್ರೆ ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಳ್ಳಿಲ್ಲ. ಗುರುತಿಸಿಕೊಂಡದ ಸಲುವಾಗಿ ನನ್ನ ಪುರಸಭೆ ಅಧ್ಯಕ್ಷನಾಗಿ ಶಾಸಕರಾದಂಥ ಕೃಷ್ಣಮೂರ್ತಿ ಅವರು 99ರಲ್ಲಿ ನಾನು ಮಾಡಿದ್ರು. ಪುರಸಭೆ ಅಧ್ಯಕ್ಷರಾಗಿ 5 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. 30 ತಿಂಗಳ ಅವಧಿಯಲ್ಲಿ ಕಡೂರು ಪಟ್ಟಣವನ್ನು ಒಂದು ಚಿತ್ರಣವನ್ನು ಬದಲಾವಣೆ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ 60 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಹಣವನ್ನ ಖರ್ಚು ಮಾಡಿ ಒಂದು ಪಾರ್ಕ್ ಆಗಿ ನಿರ್ಮಾಣ ಮಾಡಿದ್ರು. ಭಂಡಾರಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇದನ್ನ ಸುಮಾರು 10 ಲಕ್ಷ ಖರ್ಚು ಮಾಡಿ ಇದನ್ನ ಪುನರ್ಜೀವ 60ರಿಂದ 65 ಲಕ್ಷ ರೂಪಾಯಿ ಹಣವನ್ನ ಅಲ್ಲಿಗೆ ವಿನಿಯೋಗ ಮಾಡಿ ರಾತ್ರಿ ಎಷ್ಟು ಹೊತ್ತಿಗಾದ್ರೂ ಕೂಡ ಶವ ಸಂಸ್ಕಾರವನ್ನು ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದೀವಿ. ಭಂಡಾರಿ ಶ್ರೀನಣ್ಣವರು ಈ ಕೆಲಸ ಅವರಿಗೆ ಯಾವಾಗಲೂ ಚಿರಋಣಿಯಾಗಿರತ್ತಂತ. ಅದು 2 ಎಕರೆ ಜಾಗ, ಪ್ರಜಾಸೌಧವನ್ನ ಶಾಸಕರು ತಂದಿದ್ದಾರೆ. ಇದು ಕಾಡಾಗಿತ್ತು, ಕಾಡಿದ್ದ ತಗೊಂಬಂದು ನಾಡ್ ಮಾಡಿ ಅದನ್ನ ಫುಲ್ ಅಭಿವೃದ್ಧಿ ಮಾಡಿದ್ದು ಶ್ರೀನಣ್ಣರು. ಅಭಿವೃದ್ಧಿ ಪಡಿಸೋದಕ್ಕೆ ಇಂಥ ಅಧ್ಯಕ್ಷ ಮುಂದೆ ಬರ್ಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಬಯಲುಸೀಮೆಯ ಗೌರವಾನ್ವಿತ ರಾಜಕಾರಣಿಗಳ ಸಾಲಿನಲ್ಲಿ ಸಾಮಾನ್ಯ ಜನರ ಹಾಗೂ ಪುರಸಭೆ ವ್ಯಾಪ್ತಿಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ ಪ್ರಾಮಾಣಿಕ ರಾಜಕಾರಣಿಗಳ ಸಾಲಿನಲ್ಲಿ ಕಡೂರು ಪುರಸಭೆ ಅಧ್ಯಕ್ಷ ಭಂಡಾರಿ ಶ್ರೀನಿವಾಸ್ ಈ ಭಾಗದ ಜನರು ನೆನಪಿನಲ್ಲಿ ಇಟ್ಟುಕೊಳ್ಳುವ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ. ಮತ ನೀಡಿದ ಋಣಕ್ಕೆ ಜನರ ಸೇವೆ ಮಾಡಬೇಕೆಂಬ ಭಾವನೆ ಇಟ್ಟುಕೊಂಡವರು ಭಂಡಾರಿ ಶ್ರೀನಿವಾಸರವರು. ಭಂಡಾರಿ ಶ್ರೀನಿವಾಸರವರ ಸರಳ ಸಜ್ಜನಿಕೆ, ನಿಸ್ವಾರ್ಥ ಸೇವೆ, ಕ್ರಿಯಾಶೀಲತೆಗೆ ಈ ಭಾಗದ ಶಾಸಕರಾಗಿದ್ದವರು, ಪುರಸಭೆ ಸದಸ್ಯರುಗಳು, ಅಧಿಕಾರಿ ವರ್ಗದವರು ಅವರ ಬೆನ್ನು ಹಿಂದೆ ನಿಂತಿದ್ದಾರೆ. ಹಾಗಾಗಿ ಅಭಿವೃದ್ಧಿ ಕಾರ್ಯಗಳು ಬಹಳಷ್ಟು ಮಾಡಲಾಗಿದೆ. ಕಡೂರು ಪುರಸಭೆ ವ್ಯಾಪ್ತಿಯಲ್ಲಿ ಶಾಶ್ವತ ಕೆಲಸಗಳನ್ನು ಮಾಡಿಕೊಂಡು ಬಡವರ ಬಂಧುಗಳ ಸಮಾಜದ ಸೇವಾ ಚಿಂತಕರಾಗಿ ಸರ್ವರ ಒಳಿತನ್ನು ಮಾಡಬೇಕೆಂಬ ತುಡಿತ ಇವರಲ್ಲಿ ಸದಾ ಅಡಗಿರುತ್ತದೆ ಎಂಬುದಕ್ಕೆ ಕಡೂರು ಪುರಸಭೆ ಅಧ್ಯಕ್ಷ ಭಂಡಾರಿ ಶ್ರೀನಿವಾಸ್ ಅವರ ಉತ್ತಮ ಕಾರ್ಯಗಳು ಇಲ್ಲಿ ಸಾಕ್ಷಿಯಾಗಿವೆ. ಈ ಹಿನ್ನೆಲೆಯಲ್ಲಿ ಸುದ್ದಿಗಾರ ಲೈವ್ ನ್ಯೂಸ್ ತಂಡವು ಭಂಡಾರಿ ಶ್ರೀನಿವಾಸ್ ಅವರ ಅಭಿವೃದ್ಧಿ ಕಾರ್ಯಗಳ ವಿಶೇಷ ಸಂದರ್ಶನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ. ಬಂಧುಗಳೇ, ನಾನು ವಸಂತ್ ಕುಮಾರ್, ನಿಮ್ಮ ಚಿಕ್ಕಮಗಳೂರಿನ ಸುದ್ದಿಗಾರ ಲೈವ್ ನ್ಯೂಸ್ ಹಾಗೂ ಕಾರ್ಕಳದ ಸ್ವಯಂ ಟೈಮ್ಸ್. ಇದು ಜಂಟಿಯಾಗಿ ಇವತ್ತು ರಾಜ್ಯ ಮಟ್ಟದ ಒಂದು ವಿಶೇಷ ವರದಿಗಾಗಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಂಚರಿಸ್ತಾ ಇದೆ. ಇವತ್ತು ನಾವು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಭಾಗಕ್ಕೆ ಬಂದಿದ್ದೇವೆ. ಕಡೂರು ಭಾಗದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ, ಇಲ್ಲಿಯ ಪುರಸಭೆಯ ಮೂಲಕ ಇಲ್ಲಿಯ ಗ್ರಾಮಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿ ಹೇಳುವ ಒಂದು ಚಿಂತನೆ ಜೊತೆಗೆ ಅದರ ಜೊತೆಗೆ ಒಂದಷ್ಟು ಸಂದರ್ಶನವನ್ನು ನಾವು ಮಾಡ್ತಿದ್ದೇವೆ. ನಾವು ಇಲ್ಲಿಯ ಪುರಸಭೆ ಅಧ್ಯಕ್ಷರಾದ ಭಂಡಾರಿ ಶ್ರೀನಿವಾಸ್ ಅವರ ಜೊತೆ ಒಂದಷ್ಟು ಸಂದರ್ಶನವನ್ನು ನಮ್ಮ ಸುದ್ದಿಗಾರ ಲೈವ್ ನ್ಯೂಸ್ನ ಸಂಪಾದಕರಾದ ರಾಜಶೇಖರ್ ಅವರು ಮಾಡ್ತಾ ಇದ್ದಾರೆ. ಅದರ ಒಂದು ಸಂಕ್ಷಿಪ್ತ ಝಲಕ್ ನಿಮ್ಮ ಮುಂದೆ. ಪುರಸಭೆ ಇದೆ, ಪುರಸಭೆ ವ್ಯಾಪ್ತಿಯಲ್ಲಿ ಏನೇನು ಅಭಿವೃದ್ಧಿ ಕಾಮಗಾರಿ ಮಾಡಿದೆ ಅಂತ ಹೇಳಿ ಸ್ವಯಂ ಟೈಮ್ಸ್ ಹಾಗೂ ಸುದ್ದಿಗಾರ ಲೈವ್ ನ್ಯೂಸ್ ಒಂದು ವಿಶೇಷ ಸಂದರ್ಶನ ಮಾಡ್ತಿದೆ. ಹಾಗಾದ್ರೆ ಭಂಡಾರಿ ಶ್ರೀನಿವಾಸ್ ಅಂತೇಳಿ ಇಲ್ಲಿ ಅಧ್ಯಕ್ಷರಾಗಿ 4 ಬಾರಿ ಅಧ್ಯಕ್ಷ ಆಗಿದ್ದಾರೆ. ಇವರ ರಾಜಕೀಯ ಕ್ಯಾರಿಯರ್ ಹೇಗಿತ್ತು, ಮತ್ತೆ ಇವರು ಯಾವ ರೀತಿ ರಾಜಕೀಯ ಪ್ರವೇಶ ಮಾಡಿದ್ರು, ಮತ್ತೆ ಇದು ಬರೋಕ್ಕೆ ನೀವು ಏನು ಸ್ಪಿರಿಟ್, ಏನೋ ಒಂದು ಸ್ಫೂರ್ತಿ ಬೇಕಲ್ಲ, ಈ ರಾಜಕೀಯ ಬರೋಕ್ಕೆ ಯಾರ್ದು ನಿಮ್ಗೆ ಸ್ಫೂರ್ತಿ ಇತ್ತು ಅಂತ ಬಗ್ಗೆ ಹೇಳೋಣ. ನಮಸ್ಕಾರ. ನಮಸ್ತೆ ಶ್ರೀನಿವಾಸ್ ಸರ್, ಏನು ಈಗ ನಿಮ್ಮ ರಾಜಕೀಯ ಪ್ರವೇಶ ಮಾಡಿದ್ದೆ ಯಾವಾಗ? ನಾನು 1996ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ವಾರ್ಡ್ ನಂಬರ್ 8ರಿಂದ ವೆಂಕಟೇಶ್ವರ ನಗರ ವಾರ್ಡಲ್ಲಿ ಪ್ರಪ್ರಥಮವಾಗಿ ಸ್ಪರ್ಧೆ ಮಾಡಿದೆ. ಚುನಾವಣೆಗೆ ನಾನು ಹ್ಯಾಕ್ ಸ್ಪರ್ಧೆ ಮಾಡಬೇಕು ಅಂತ ಅನಿಸ್ತು ಅಂದರೆ, ನಾನು ಆ ಭಾಗದ ನಿವಾಸಿ. ಆ ನಿವಾಸಿ ಆದಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿ ಹೆಚ್ಚು ಮನೆಗಳು ಇರಲಿಲ್ಲ, ಮೂಲಭೂತ ಸೌಕರ್ಯದ ಕೊರತೆ ಇತ್ತು. ಅಲ್ಲಿ ಕೂಲಿ ಕಾರ್ಮಿಕರು, ಕಲ್ಲು ಹೊಡೆಯುವಂಥ ಜನಗಳು ಜಾಸ್ತಿ, ರೈತರು ಜಾಸ್ತಿ ಇದ್ರು. ನಾನು ಒಂದು ದಿವಸ ಚಿಂತನೆ ಮಾಡಿದೆ, ಈ ಭಾಗದ ಈ ಕೂಲಿ ಕಾರ್ಮಿಕರಿದ್ದಾರೆ, ರೈತರಿದ್ದಾರೆ, ಇಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದೆ. ಏನಾರ ಮಾಡಿ ಇದು ಕಡೂರಿನ ಹೊರವಲಯದಲ್ಲಿದೆ ಈ ಪ್ರದೇಶ, ಇದರ ಅಭಿವೃದ್ಧಿ ಮಾಡಬೇಕು, ಮೂಲಭೂತ ಸೌಕರ್ಯನ ಕಲ್ಪಿಸ್ಕೊಡ್ಬೇಕು ಅಂತ ನಾವಲ್ಲಿ ಕೂತು ನಮ್ಮ ಹಿರಿಯರ ಹತ್ರ ಚರ್ಚೆ ಮಾಡಿದೆ. ಇದು ಒಳ್ಳೇದು,
ನಾನು ಕೂಡ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಕೆಲವೊಂದು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೆ. ಆ ಕೆಲಸ ಮಾಡಿದ ಅನುಭವದಲ್ಲಿ ನಾನು ಇಲ್ಲಿ ಜನಪ್ರತಿನಿಧಿ ಆದ್ರೆ ಈ ಭಾಗವನ್ನ ಅಭಿವೃದ್ಧಿ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಬಂತು. ಆ ಭಾಗದ ಸಂದರ್ಭದಲ್ಲಿ ನನ್ನ ಕುಟುಂಬದ ನನ್ನ ತಂದೆ, ನನ್ನ ಚಿಕ್ಕಪ್ಪ ಮತ್ತು ಅಲ್ಲಿ ಇರ್ತಕ್ಕಂಥ ಸಮುದಾಯದವರು, ಅಲ್ಲಿ ಕೂಲಿ ಕಾರ್ಮಿಕರು ಬೋವಿ ಸಮುದಾಯಕ್ಕೆ ಹೆಚ್ಚಿನರಿದ್ರು. ಅವ್ರು ಯಾವ ರೀತಿ ಇದ್ರು ಅಂದ್ರೆ ನಾವು ಅವರು ಒಂದೇ ಕುಟುಂಬದವರು ಇದ್ದ ರೀತಿಯಲ್ಲಿದ್ದು ನಾವೆಲ್ಲ ಕೂತ್ ಚರ್ಚೆ ಮಾಡಿದ್ದು. ಈ ಭಾಗದಲ್ಲಿ ನಾನು ಸ್ಪರ್ಧೆ ಮಾಡಿದ್ರೆ ಇಲ್ಲಿ ಮೂಲಭೂತ ಸೌಕರ್ಯನ ಕೊರತೆ, ಕುಡಿಯೋ ನೀರು ಇರ್ಬೋದು, ಚರಂಡಿ ಇರ್ಬೋದು, ರಸ್ತೆ ಇರ್ಬೋದು, ಬೀದಿ ದೀಪ ಇರ್ಬೋದು, ಅಂತವನ್ನು ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ಚಿಂತನೆ ಮಾಡಿ ನಾನು ರಾಜಕೀಯ ಪ್ರವೇಶ ಮಾಡಿದೆ. ನಾನು ರಾಜಕೀಯ ಪ್ರವೇಶ ಮಾಡ್ಬೇಕಾದ್ರೆ ಯಾವುದೇ ಪಕ್ಷದಲ್ಲಿ ಗುರುತಿಸ್ಕೊಳ್ಳಿಲ್ಲ. ನಾನು ಯಾರನ್ನು ಕೂಡ ನನಗೆ ಇಂಥ ಪಕ್ಷದಲ್ಲಿ ನಾನು ನಿಲ್ತೀನಿ ಅಂತ ಕೇಳಕ್ ಹೋಗಿಲ್ಲ. ಸ್ವಯಂಕೃತವಾಗಿ ನಾನೇ ಪಕ್ಷೇತರ ಅಭ್ಯರ್ಥಿಯಾಗಿ ಜೋಡಿ ತೆಂಗಿನ ಮರದ ಗುರುತಿಗೆ ನಿಂತು ಸ್ಪರ್ಧೆ ಮಾಡಿದೆ. ಪ್ರಥಮವಾಗಿ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲೇ 1990ರಲ್ಲಿ ನಾನು ಆ ಭಾಗದ ಜನಗಳೆಲ್ಲರನ್ನು ಸೇರಿ ನನ್ನ ಆಯ್ಕೆ ಮಾಡಿ ಪುರಸಭೆಗೆ ಕಳಿಸ್ಕೊಟ್ರು. ಅಂದಿನಿಂದ ಇಂದಿನ ತನಕ ಹಂತ ಹಂತವಾಗಿ ಆ ಭಾಗದಲ್ಲಿ ಹೆಚ್ಚು ಸಮಯ ನಾನು ಸ್ಪರ್ಧೆ ಮಾಡಿದೆ. 4 ಬಾರಿ ಅಲ್ಲಿ ಸ್ಪರ್ಧೆ ಮಾಡಿದೆ. ಅದೇ ರೀತಿ ವಾರ್ಡ್ ನಂಬರ್ 6 ಪೂರ ಎಲ್ಲ ಕೂಲಿ ಕಾರ್ಮಿಕರೇ SC ಜಮಾನಕ್ಕೆ ಸೇರಿದವರು ಹೆಚ್ಚಿದ್ರು, ಅಲ್ಲೂ ಕೂಡ ಸ್ಪರ್ಧೆ ಮಾಡಿ ನಾನು ಜಯಶೀಲನಾದೆ. ಅದೇ ರೀತಿಯಾಗಿ 1999ರಲ್ಲಿ ನಾನು ಪಕ್ಷೇತರವಾಗಿ ಗೆದ್ದಂತವನು KN ಕೃಷ್ಣಮೂರ್ತಿ ಅವರು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಅವರ ಪಕ್ಷದ ಜೊತೆ ಗುರುತಿಸ್ಕೊಂಡದ ಸಲುವಾಗಿ ನನ್ನ ಪುರಸಭೆ ಅಧ್ಯಕ್ಷನಾಗಿ ಶಾಸಕರಾದಂತ ಕೃಷ್ಣಮೂರ್ತಿ ಅವರು 99ರಲ್ಲಿ ನಾನು ಮಾಡಿದ್ರು. ಅನಂತರವಾಗಿ ನಾನು ಹಂತವಾಗಿ ಒಂದೊಂದು ಮೆಟ್ಟಲನ್ನ ಹತ್ಕೊಂಡು ಕಡೂರು ಪಟ್ಟಣದ ಎಲ್ಲ ಅಭಿವೃದ್ಧಿಯ ಎಲ್ಲ 23 ವಾರ್ಡ್ಗಳಲ್ಲೂ ಕೂಡ ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಂದಿನಿಂದ 99ರಲ್ಲಿ ಮತ್ತೆ ಅಧ್ಯಕ್ಷರಾಗಿ, ಅದೇ ರೀತಿ ಮತ್ತೆ 2001 ಮತ್ತೆ 2ನೇ ಬಾರಿ ಸ್ಪರ್ಧೆ ಮಾಡಿದೆ. ಅಲ್ಲೂ ಕೂಡ ನಾನು ಜಯಶೀಲನಾದೆ. ಆವಾಗ್ಲೂ ಕೂಡ ಒಂದ್ಸಾರಿ ಮತ್ತೆ ಅಧ್ಯಕ್ಷನಾದೆ. ಅಲ್ಲಿಂದ ಅಧ್ಯಕ್ಷನಾದಿ ಇಡೀ ಕಡೂರು ಪಟ್ಟಣದ ಚಿತ್ರಣವನ್ನ ಒಂದು ಹಂತಕ್ಕೆ ತರಬೇಕು ಅಂತ ಚಿಂತನೆ ಮಾಡಿ ಸ್ಥಳೀಯ ಶಾಸಕರೊಂದಿಗೆ ನಾನು ಚರ್ಚೆ ಮಾಡಿ ಆ ಕೆಲಸವನ್ನ ಮಾಡ್ಲಿಕ್ಕೆ ಉತ್ಸುಕನಾಗಿ ನಾನು ಮತ್ತೆ 2007ರಲ್ಲಿ ಮತ್ತೆ ಸ್ಪರ್ಧೆ ಮಾಡಿದೆ. ಅಲ್ಲೂ ಕೂಡ ಜಯಶೀಲನಾದೆ. 2013ರಲ್ಲಿ ಒಂದ್ಸತಿ ನಾನು ಸ್ಪರ್ಧೆ ಮಾಡಿ ಅಲ್ಲಿಂದ ನಾನು ಸೋಲನ್ನು ಅನುಭವಿಸ್ಬೇಕಾಯ್ತು. ಸೋಲನ್ನು ಅನುಭವಿಸಿದ್ರು ಸಹಿತ ನಾನು ಮನೆಯಲ್ಲಿ ಕೂರ್ಲಿಲ್ಲ. ನಿಕಟವರ್ತಿಯಾಗಿ ಜನಗಳ ಮಧ್ಯೆ ಇದ್ದು ಆ ಸಂದರ್ಭದಲ್ಲಿ 2013ರಲ್ಲಿ YSC ದತ್ತಾರವರು ಶಾಸಕರಾದ್ರು. ಅವರು ಶಾಸಕರಾದಂತ ಸಂದರ್ಭದಲ್ಲಿ ನಾನು ಜನಪ್ರತಿನಿಧಿ ಅಲ್ಲನ್ನ ಕೊರತೆ ನೀಗಿಸಿದ್ರು. YSC ದತ್ತಾರವರು ಏನಾದ್ರೂ ಕೊಡೋರಲ್ಲಿ ಮಾಡ್ಬೇಕಂದ್ರೆ ನನ್ನನ್ನು ಕೇಳೇ ಮಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ನಾನು ಆ ಸೋತರು ಕೂಡ ಜನಗಳ ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಅವರ ವೈಯಕ್ತಿಕ ಕೆಲಸ ಇರ್ಬೋದು, ಸಾರ್ವಜನಿಕರ ಕೆಲಸ ಇರ್ಬೋದು, ಏನೇ ಇದ್ರು ಕೂಡ ಮಾಡ್ತಾ ಬಂದಿದ್ದರಿಂದ ಜನ ಮತ್ತೊಮ್ಮೆ ನನಗೆ 2019ರಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದಾಗ ಈ ವ್ಯಕ್ತಿ ಕಡೂರಿಗೆ ಅವಶ್ಯಕತೆ ಇದೆ ಅಂತೇಳಿ ಈ ಜಿಲ್ಲೆಯಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು ಅತ್ಯಂತ ಅಧಿಕ ಮತಗಳನ್ನ ಗೆಲ್ಲಿಸಿದ್ರು. ನಾನು ಮತ್ತು ನನ್ನ ಪ್ರತಿಸ್ಪರ್ಧಿ ಆದಂತ ಸಂದರ್ಭದಲ್ಲಿ ಅವರಿಗೂ ನನಗೂ ಕೂಡ 865 ವೋಟುಗಳ ಹೆಚ್ಚುವರಾಗಿ ಕೊಟ್ಟು ನನ್ನ ಜಯಶೀಲನವಾಗಿ ಮಾಡಿದ್ರು. ಅಂದಿನಿಂದ ನಾನು ಇಂದಿನ ತನಕ 2020ರಲ್ಲಿ ಮತ್ತೊಮ್ಮೆ ಪುರಸಭಾ ಅಧ್ಯಕ್ಷರಾದೆ. ಅವತ್ತು ನಾನು ಜೆಡಿಎಸ್ ಅಲ್ಲಿ ಗುರುತಿಸ್ಕೊಂಡಿದ್ದೆ. ಅವತ್ತಿನ ಶಾಸಕರಾದಂತ ಬೆಳ್ಳಿ ಪ್ರಕಾಶ್ ಅವರು, ಅವ್ರ ಜೊತೆ ಇದ್ದಂತ ಬಿಜೆಪಿ ಸದಸ್ಯರು ಎಲ್ಲರೂ ಸೇರಿ ಒಟ್ಟಾಗಿ ನನ್ನನ್ನು ಮತ್ತೆ ಅಧ್ಯಕ್ಷನಾಗಿ ಮಾಡಿದ್ರು. 30 ತಿಂಗಳ ಅವಧಿಯಲ್ಲಿ ಕಡೂರು ಪಟ್ಟಣವನ್ನ ಒಂದು ಚಿತ್ರಣವನ್ನ ಬದಲೇ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಮತ್ತೊಮ್ಮೆ ನಾನು 30 ತಿಂಗಳು ಆದ್ಮೇಲೆ ಇನ್ನೊಂದು 30 ತಿಂಗಳ ಅವಧಿಗೆ ಯಾರನ್ನ ಮಾಡ್ಬೇಕು ಅಂತ ನಮ್ಮಲ್ಲೇ ಕೂತು ಚರ್ಚೆ ಮಾಡಿದ್ರು. ಕಡೆಗೂ ಕೂಡ ಅಲ್ಲೂ ಕೂಡ ಬೆಳ್ಳಿ ಪ್ರಕಾಶ್ ಅವರು ಮಾಜಿ ಶಾಸಕರಾಗಿದ್ರು. ಅದೇ ರೀತಿ ಅವರು ಕೂಡ ನೀವೇ ಮತ್ತೊಮ್ಮೆ ಆಗ್ಬೇಕು ಅಂತ ಹೇಳಿ ನನ್ನ 2023ರಲ್ಲಿ ಮತ್ತೆ ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ್ರು. ಅಂದಿನಿಂದ ಇಂದಿನ ತನಕ ಕಡೂರು ಪಟ್ಟಣದ ಅಭಿವೃದ್ಧಿಗೆ ಜನ ನನಗೆಲ್ಲ ಕಡೆ ಒಂದು ಸಹಕಾರವನ್ನ ನೀಡ್ತಾ ಬಂದ್ರು. ಅದೇ ರೀತಿಯಾಗಿ ನಾನು ಗೆಲ್ಲಲಿಕ್ಕೆ ಒಂದು ಪಕ್ಷ, ಅಧ್ಯಕ್ಷನಾಗ್ಲಿಕ್ಕೆ ಒಂದು ಪಕ್ಷ, ಕೆಲಸ ಮಾಡಕ್ಕೆ ಎಲ್ಲ 23 ಜನ ಸದಸ್ಯರ ಸಹಕಾರವನ್ನ ಪಡೆದು ನಾನು ಈ ಕಡೂರು ಪಟ್ಟಣದ ಅಭಿವೃದ್ಧಿ ಮಾಡ್ಲಿಕ್ಕೆ ಸಹಕಾರಿ ಆಯ್ತು ಅನ್ನೋ ವಿಚಾರನ ಈಗಿನ ಶಾಸಕರು ಕೂಡ ನನಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ನಾನು ಏನೇ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಒಂದು ಒಳ್ಳೆಯ ಸೂಚನೆಯನ್ನ ಕೊಟ್ಟು ಕಡೂರು ಪಟ್ಟಣದ ಅಭಿವೃದ್ಧಿಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಅಧ್ಯಕ್ಷ ಶ್ರೀನಿವಾಸ್ ಅವರ, ನೀವು ಹೇಗಂದ್ರೆ ನೀವು ಬಂದಿದ್ದೆ ರಾಜಕೀಯಕ್ಕೆ ಏನ್ ಸಮಸ್ಯೆ ಏನಿದೆ ಅಂತ ಅರಿತು ಕೂಡ ನೀವು ರಾಜಕೀಯ ಪ್ರವೇಶ ಮಾಡಿದ್ರಿ. ಹಂಗಾಗಿ ನಿಮಗೆ ಏನ್ ಕೆಲಸ ಮಾಡಬೇಕು ಪುರಸಭೆಯಲ್ಲಿ ಇರೋದು ನಿಮಗೆ ಬರೀ ಇಲ್ಲಿ ಸೀಟಿ ಕೂರಕ್ ಮುಂಚೆನೆ ನಿಮಗೆ ಅರ್ಥ ಆಗಿತ್ತು. ಯಾಕಂದ್ರೆ ನೀವು ಪ್ರದೇಶ ನೀವು ಏನು ಸ್ಪರ್ಧೆ ಮಾಡಿದ್ರಿ, ಆ ಸ್ಪರ್ಧೆ ಮಾಡಿದ್ದು ವಾರ್ಡ್ ಕೂಡ ಹಾಗೆ ಇತ್ತು. ನೀವು ಹೇಳಿದ್ರಂತ ನಿಮ್ಮ KM ಕೃಷ್ಣಮೂರ್ತಿ ಅವರ ಮಾರ್ಗದರ್ಶನ ಅವಾಗ, ಆಮೇಲೆ ನೀವು ಬೆಳೆದು ಬಂತ ಹಿನ್ನೆಲೆ ಇಲ್ಲ ರಾಜಕೀಯ ನೋಡಿದ್ರೆ ನಿಮ್ಗೆ ಯಾರು ಆ ತರ ಗಾಡ್ ಫಾದರ್ ಅನ್ನಕ್ಕಿಂತ
ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಛಲದಿಂದ ನೀವು ಅಧ್ಯಕ್ಷ ಆದ್ರಿ. ಅಧ್ಯಕ್ಷ ಆದ್ಮೇಲೆ ನಿಮ್ಗೆ ಸಿಕ್ಕ ಅವಕಾಶದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಮಾಡಿದ್ರಿ? ನಾನು 2020ರಲ್ಲಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಸ್ಥಳೀಯವಾಗಿ ಶಾಸಕರಾದಂಥ ಬೆಳ್ಳಿ ಪ್ರಕಾಶ್ ಅವರಿದ್ರು. ನಾನು ಪುರಸಭಾ ಅಧ್ಯಕ್ಷನಾಗಿ ಪ್ರಥಮ ಸಭೆಯಲ್ಲೇ ನಾನು ಒಂದು ತೀರ್ಮಾನವನ್ನು ಕೈಗೊಂಡೆ. ಏನು, ಈಗ ಸಾಮಾನ್ಯವಾಗಿ ರಸ್ತೆ ಚರಂಡಿ ಮಾಡ್ತಾ ಇರ್ತೀವಿ, 5 ವರ್ಷ ಹೋದ್ಮೇಲೆ 10 ವರ್ಷ ಹೋದ್ಮೇಲೆ ಹಾಳಾಗ್ತಾ ಇರುತ್ತೆ. ಮತ್ತೆ ಇದಕ್ಕೇನಾರ ಒಂದು ಶಾಶ್ವತವಾದಂತ ಕೆಲಸ ಮಾಡಬೇಕು ಅಂತ ನಾನು ಎಲ್ಲ ರೀತಿಯ ಸದಸ್ಯರ ಸಹಕಾರ ಪಡೆದು ಒಂದು ಪ್ರಪ್ರಥಮವಾಗಿ ಒಂದು ಪಾರ್ಕ್ ನಿರ್ಮಾಣ ಮಾಡಬೇಕು ಅಂತ ನಾನು ಬಂದೆ. ಪಾರ್ಕ್ ನಿರ್ಮಾಣ ಜಾಗ ಎಲ್ಲಿ, ನಮ್ಮದೇ ಪುರಸಭೆ ವ್ಯಾಪ್ತಿಗೆ ಸೇರಿದ ಒಂದು 6 ಎಕರೆ ಜಾಗ ಇತ್ತು. ಅದನ್ನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾವು ಪ್ರಥಮವಾಗಿ ಕೆಲಸವನ್ನ ಚಾಲನೆ ಮಾಡುದು. ಅವತ್ತು ಪುರಸಭಾ ನಿಧಿಯಿಂದಲೇ ಕೂಡ 60 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಹಣವನ್ನ ಖರ್ಚು ಮಾಡಿ ಅಲ್ಲಿ ಒಂದು ಸುಸಜ್ಜಿತವಾದ ಸಾರ್ವಜನಿಕರಿಗೆ ವಾಯು ವಿಹಾರಕ್ಕೆ ಅನುಕೂಲ ಆಗತಕ್ಕಂತ ವ್ಯವಸ್ಥೆಯನ್ನ ಒಂದು ಪಾರ್ಕ್ ಆಗಿ ನಿರ್ಮಾಣ ಮಾಡುದು. ಅದೇ ರೀತಿಯಾಗಿ ಎರಡನೇದು, ನಾವು ಪ್ರಥಮವಾಗಿ ಒಂದು ನಮ್ಮ ಕಡೂರಲ್ಲಿ ನೀರಿನ ಮೂಲವನ್ನ ಹೆಚ್ಚಿಸ್ತಕ್ಕಂತ ಕೆಲಸ ಇದ್ದಿದ್ದು ನಮ್ಮ ಕೋಟೆ ಕಲ್ಯಾಣಿ ಇತ್ತು. ಆ ಕಲ್ಯಾಣಿ ಯಾವಾಗ್ಲೂ ನೀರು ತುಂಬಿತ್ತು. ನಮ್ಮ ಕಡೂರು ಪಟ್ಟಣದಲ್ಲಿ ಬೋರ್ವೆಲ್ಗಳಿಗೆ ಯಾವುದೇ ಸಮಸ್ಯೆ ಇಲ್ಲದೆ 24 hours ಕೂಡ ನೀರು ಬರುವಂತ ವ್ಯವಸ್ಥೆ ಇತ್ತು. ಅದನ್ನ ಚಿಂತೆ ಮಾಡಿ ಪಾಳು ಬಿದ್ದಿದ್ದ ನಾನು ಕೋಟೆಯನ್ನ ಕಲ್ಯಾಣಿಯನ್ನು ಸುಸಜ್ಜಿತವಾಗಿ ಸುತ್ತ ಚೈನ್ ಲಿಂಕ್ ಹಾಕ್ಸಿ ಇಂಟರ್ಲಾಕ್ ಹಾಕ್ಸಿ ಅಲ್ಲೂ ಕೂಡ ಜನಗಳು ವಾಯು ವಿಹಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು. ಅದೇ ರೀತಿಯಾಗಿ ಇನ್ನೊಂದು ಕೆಲಸ ಏನಂದ್ರೆ ನಾವು ಮಾಡಿದ್ದು, ನಾವು ಒಂದು ಮಶಾಣ, ಒಂದು ರುದ್ರಭೂಮಿ ಇತ್ತು, ಹಿಂದೂ ರುದ್ರಭೂಮಿ. ಆ ಹಿಂದೂ ರುದ್ರಭೂಮಿ ಪಾಳು ಬಿಟ್ಟು ಅದ್ರೊಳಗೆ ಹೋದ್ರೆ ಶವ ಸಂಸ್ಕಾರಕ್ಕೆ ಹೋದವರು ಕಡೆಗೆ ಎಲ್ಲರೂ ಹೋಗ್ತಕ್ಕಂಥ ಸ್ಥಳ ಅದಂತ ಚಿಂತೆ ಮಾಡಿದೆ. ಅದ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಇದು ಎಲ್ಲ ವ್ಯಕ್ತಿಗೂ ಒಂದ್ಸರಿ ಹುಟ್ಟಿದ ಮೇಲೆ ಕೊನೆಗೆ ಒಂದು ಅವಶ್ಯಕತೆ ಆದಂತ ಜಾಗ ಇರುತ್ತೆ ಅಂತ ಚಿಂತನೆ ಮಾಡಿ ಒಂದು ರುದ್ರಭೂಮಿಯನ್ನು ಅಭಿವೃದ್ಧಿ ಮಾಡಬೇಕು ಅಂತ 60 ರಿಂದ 65 ಲಕ್ಷ ರೂಪಾಯಿ ಹಣವನ್ನ ಅಲ್ಲಿಗೆ ವಿನಿಯೋಗ ಮಾಡಿ ರಸ್ತೆ, ಕುಡಿಯುವ ನೀರು, ಬೀದಿ ದೀಪ, ಆಮೇಲೆ ಇದು ಬರ್ನಿಂಗ್ ಚೇಂಬರ್, ಸೆಡ್ಡು ಹಾಗೂ ಹಲವಾರು ಕೆಲಸಗಳನ್ನ ಕೂಡ ಅಲ್ಲೇ ಅಭಿವೃದ್ಧಿ ಮಾಡಿ ರಾತ್ರಿ ಎಷ್ಟೊತ್ತಿಗಾದ್ರೂ ಕೂಡ ಶವ ಸಂಸ್ಕಾರವನ್ನು ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಕಡೂರು ಪಟ್ಟಣದಲ್ಲಿ ಒಂದು ಹಿಂದಿನವರು ಒಂದು KLV ವಿಶ್ವನಾಥನ್ ಅವರು ಅವರ ಕುಟುಂಬದ ಹೆಸರನ್ನ ಇಟ್ಟು ಒಂದು ಸರ್ಕಲ್ ನಿರ್ಮಾಣ ಮಾಡಿದ್ರು. ಅಂದಿನ ವೀರೇಂದ್ರ ಪಾಟೀಲ್ ಹಿಂದೆ ಮುಖ್ಯಮಂತ್ರಿ ಆದಾಗ ಬಂದು ಅದನ್ನು ಅನಾವರಣ ಮಾಡಿದಂತೆ. ಅದು ಕಾಲಕ್ರಮೇಣ ಅಲ್ಲಿ ಕಾರಂಜಿ ನಿಂತು ಅದು ಒಂದು ದುಸ್ಥಿತಿಗೆ ಬಂದಿತ್ತು. ಅದನ್ನು ಕೂಡ ಚಿಂತನೆ ಮಾಡಿ ಮತ್ತೆ ಅದನ್ನ ನಾನು ದುರಸ್ತಿ ಮಾಡಿ ಮತ್ತೆ ಒಂದು ಕಾರಂಜಿ ವ್ಯವಸ್ಥೆ ಮಾಡಿ ಕಡೂರಿನ ಆಕರ್ಷಣೀಯ ಪ್ರದೇಶವನ್ನಾಗಿ ಆ ಜಾಗವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟೆ. ಅದೇ ರೀತಿಯಾಗಿ ನಾನು ಕಡೂರಲ್ಲಿ ಇವತ್ತು ಒಂದು ಮಕ್ಕಳ ಮಶಾಣ ಅಂತ ಒಂದು ಜಾಗ ಇದೆ. 3 ರಿಂದ 4 ಎಕರೆ ಅಷ್ಟು ಬರ್ಬೋದು, 2-3 ರಿಂದ 3 ಎಕರೆ ಬರ್ಬೋದು. ಅದೆಲ್ಲ ಕುಲುಷಿತ ನೀರು ಪಟ್ಟಣದಲ್ಲ ಅಲ್ಲೆಲ್ಲ ಹೋಗಿ ತುಂಬಾ ಕುಲುಷಿತ ಆಯಿತು. ಅದನ್ನೆಲ್ಲ ಒಂದ್ ಕಡೆ ನೀರು ಹೋಗಕ್ಕೆ ಅವಕಾಶ ಮಾಡಿಕೊಟ್ಟು ಅದನ್ನ ಸುತ್ತ ಒತ್ತುವರಿಯಾಗಿದ್ದ ಜಾಗವನ್ನ ಬಿಡಿಸಿ ಅದನ್ನು ಕೂಡ ನಾವು ಸುಸಜ್ಜಿತವಾದ ಒಂದು ಶೆಡ್ ಮಾಡಿ ಯಾವುದೇ ಸಭೆ ಸಮಾರಂಭಗಳು ಯಾರು ಇದ್ರೆ ಮಾಡ್ಕೊಳಕ್ ಅವಕಾಶ ಆಗಲಿ ಅಂತ ಅದನ್ನು ಕೂಡ ನಿಯಂತ್ರಣ ಮಾಡಿ ಆ ಜಾಗವನ್ನ ಪುರಸಭೆ ವ್ಯಾಪ್ತಿಗೆ ಒಂದು ವಹಿಸ್ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ವಿ. ಅದೇ ರೀತಿಯಾಗಿ ನಾನು ಕಡೂರಲ್ಲಿ ಅಧ್ಯಕ್ಷನಾದ್ಮೇಲೆ ನಾನೊಂದು ಕೆಲವೊಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು SC/ST ಮಕ್ಕಳು ಕಲಿತಕ್ಕಂಥ ಶಾಲೆಯನ್ನ ಅಂಬೇಡ್ಕರ್ ನಗರದಲ್ಲಿ ಹೆಚ್ಚು ನಮ್ಮ ಕೂಲಿ ಕಾರ್ಮಿಕರು SC ಜನಾಂಗದವರು ಇರ್ತಕ್ಕಂಥ ಶಾಲೆಯನ್ನ ದತ್ತನ್ನು ಪಡೆದು ಅದರ ನಿರ್ವಹಣೆಯನ್ನು ಕೂಡ ಮಾಡ್ಲಿಕ್ಕೆ ನಾವು ಆ ಕೆಲಸವನ್ನ ಮಾಡಿದ್ವಿ. ಅದೇ ರೀತಿಯಾಗಿ ಮತ್ತೆ ನಾವು ಇನ್ನೊಂದು ಕೆಲಸ ಅಂತಂದ್ರೆ ಕಡೂರು ಪಟ್ಟಣ ಒಂದು ಹಬ್ಬ ಹರಿದಿನಗಳಲ್ಲಿ ಸಂಚಾರಕ್ಕೆ ವಾಹನಗಳ ಸಂಚಾರಕ್ಕೆ ತುಂಬಾ ತೊಂದರೆ ಆಗಿತ್ತು. ಅದನ್ನ ಮನಗೊಂಡು ಅಲ್ಲೇ ಬೀದಿ ಬದಿ ವ್ಯಾಪಾರರು ಆಮೇಲೆ ಮಳಿಗೆ ಮಾಲೀಕರು ಎಲ್ಲರನ್ನು ವಿಶ್ವಾಸಕ್ಕೆ ಪಡೆದು ಆ ಜಾಗದಲ್ಲಿ ಮಳಿಗೆಗಳನ್ನ ಹಿಂದಕ್ಕೆ ಸರಿಸಿ ಅಲ್ಲಿ ಒಂದು ಸವಿಸ್ತಾರವಾಗಿ ರಸ್ತೆಯ ಸುಗಮವಾಗಿ ಸಂಚಾರ ಮಾಡಲಿಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದು. ಅದೇ ರೀತಿಯಾಗಿ ನಾನು ಮೊನ್ನೆ ಎಲ್ಲೋ ಹೊರಗೆ ಹೋದಾಗ ಒಂದು ರಾಷ್ಟ್ರ ಪ್ರೇಮವನ್ನ ಮೆರಿಬೇಕು, ಇವತ್ತಿನ ಯುವ ಪೀಳಿಗೆಗೆ ಒಂದು ಉತ್ತಮವಾದ ಒಂದು ರಾಷ್ಟ್ರದ ಬಗ್ಗೆ ಗಮನ ಹರಿಸ್ಬೇಕು ಅಂತೇಳಿ ಒಂದು 100 ಅಡಿ ಎತ್ತರದ ಧ್ವಜಸ್ತಂಭವನ್ನು ತಂದು ಯಾರಾದ್ರೂ ಕೂಡ ಈ ಭಾಗದಲ್ಲಿ ಹಾದು ಹೋಗ್ತಕ್ಕಂಥವ್ರು ನೋಡಿದ್ರೆ ನಾವು ರಾಷ್ಟ್ರ ಪ್ರೇಮವನ್ನ ಮೆರಿಬೇಕು, ರಾಷ್ಟ್ರಭಕ್ತಿಯನ್ನ ಮೆರಿಬೇಕು ಅಂತ ಅಲ್ಲಿ ಒಂದು 100 ಅಡಿ ಎತ್ತರದ ಒಂದು ಧ್ವಜಸ್ತಂಭವನ್ನು ಕೂಡ ಶಾಶ್ವತ ಧ್ವಜಸ್ತಂಭವನ್ನು ಕೂಡ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರೇಕ್ಷಣೀಯ ಸ್ಥಳವಾಗಿ ವೇದ ಪಾರ್ಕ್ ಅನ್ನ ನಾವು ನಿರ್ಮಾಣ ಮಾಡಿದ್ದೇವೆ. ಕಡೂರಲ್ಲಿ ಒಂದು ಜಾಗ ಇತ್ತು, ರೈಲ್ವೆ ಸ್ಟೇಷನ್ ಇಂದ ಬಸ್ ಸ್ಟ್ಯಾಂಡ್ ಹೋಗಿರ್ತಕ್ಕಂಥ ರಸ್ತೆ ಇತ್ತು. 6 ವರ್ಷಗಳಿಂದ ತುಂಬಾ ನೆನೆಗುದಿ ಬಿದ್ದಿತ್ತು.
ಅದು ಮಾಲೀಕರನ್ನ ವಿಶ್ವಾಸಕ್ಕೆ ಪಡೆದು ಅವ್ರನ್ನ ಮನವೊಲಿಸಿ ಜಾಗವನ್ನು ಕೂಡ ರಸ್ತೆಯನ್ನು ಮಾಡುದು. ಪುರಸಭಾ ನಿಧಿಯಲ್ಲಿ ಒಂದು 22 ಲಕ್ಷ ಅಮೌಂಟಲ್ಲಿ ಆ ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಿದ್ರು. ಅದೇ ರೀತಿಯಾಗಿ ಇಡೀ ಜಿಲ್ಲೆಯಲ್ಲೇ ನಮಗೆ UB ರಸ್ತೆ ಅಂತಕ್ಕಂಥದ್ದು ವಿಸ್ತೀರ್ಣದ ರಸ್ತೆ ಎಲ್ಲೂ ಇಲ್ಲ. ಇಡೀ ಜಿಲ್ಲೆಯಲ್ಲಿ ಎರಡೂ ಬದಿ ಸೇರಿದ್ರೆ 160 ಅಡಿ ಜಾಗ ಇದೆ. ಆ ಜಾಗನ ಬೆಳ್ಳಿ ಪ್ರಕಾಶ್ ಅವರು ಶಾಸಕರಾದಂಥ ಸಂದರ್ಭದಲ್ಲಿ ಚಿಂತನೆ ಮಾಡಿ ಅವರು ಕೆಲವೊಂದು ಹಣವನ್ನು ಹಾಕಿ ಜೋಡಿ ದೀಪಗಳು ಹಾಕಿ ರಸ್ತೆಯನ್ನ ಸರ್ವಿಸ್ ರೋಡ್ ಮೇನ್ ರೋಡ್ ಎಲ್ಲ ಮಾಡಿದ್ರು. ಅದ್ರ ಜೊತೆಗೆ ಅವ್ರು ಮಾಡೋ ಕೆಲಸಕ್ಕೆ ನಾವು ಕೂಡ ಅವ್ರಿಗೆ ಸಹಕಾರವನ್ನು ಕೊಟ್ಟು ಒಂದು ಸುಂದರತೆಯನ್ನು ಇಟ್ಲಿಕ್ಕೆ ಆ ರೋಡ್ ಕೂಡ ಮೂಲ ಕಾರಣ ಆಯ್ತು. ಅದೇ ರೀತಿಯಾಗಿ ಪಟ್ಟಣದಲ್ಲಿ ಒಂದು ವಿಳಾಸದ ಗುರುತು ಮಾಡ್ಲಿಕ್ಕೆ ಸಮಸ್ಯೆ ಇತ್ತು. ಪ್ರತಿ 23 ವಾರ್ಡುಗಳಲ್ಲಿ ಕೂಡ ಎಲ್ಲ ಬೀದಿಗಳಿಗೂ ನಾಮಕಲ್ಪವನ್ನ ಪುರಸಭಾ ನಿಧಿಯಿಂದ 26 ಲಕ್ಷದಲ್ಲಿ ಖರ್ಚು ಮಾಡಿ ಎಲ್ಲ ಬೀದಿಗಳಿಗೂ ಕೂಡ ಬೀದಿ ದೀಪವನ್ನ ಅಳವಡಿಸುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಸದಸ್ಯರು ಇರ್ತಾರೆ, ಆ ಸದಸ್ಯರು ಆ ಜಾಗದಲ್ಲಿ ಇರ್ತಕ್ಕಂಥ ಗುರುತು ಮಾಡಿ ಎಲ್ಲ ಹೆಸರುಗಳನ್ನ ಹಾಕೋ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ಮಧ್ಯದಲ್ಲಿ ಈಗ ಮೊನ್ನೆ ನನಗೆ ಶಾಸಕರು ಇಲ್ಲಿ ಕಡೂರಿಗೊಂದು ಪ್ರಜಾಸೌಧ ಕಟ್ಟಬೇಕು ಅಂತೇಳಿ ಒಂದು ಹಣವನ್ನ ಕ್ಯಾಬಿನೆಟ್ ಅಲ್ಲಿ ಬಿಡುಗಡೆ ಆಗಿದೆ ಅನ್ನೋದನ್ನ ಕೇಳ್ಪಟ್ಟೆ. ಅಲ್ಲಿ ಪ್ರಜಾಸೌಧ ಅಂದ್ರೆ ಇದು ಮಿನಿ ವಿಧಾನಸೌಧನ ಅದನ್ನ ಡಿಸ್ಮೆಂಟಲ್ ಮಾಡಿ ಬೇರೆದ್ ಮಾಡ್ಬೇಕು ಅಂತ ಚಿಂತೆ ಮಾಡಿದ್ದಾರೆ. ಇಲ್ಲಿ ಅದು ಒಂದು ಪಟ್ಟಣದ ಮಧ್ಯಭಾಗದಲ್ಲಿದ್ದು ಸಾರ್ವಜನಿಕರಿಗೆ ಬರ್ತಕ್ಕಂಥ ರೈತರಿಗೆ ಹಳ್ಳಿಯಿಂದ ಬರೋರಿಗೆ ತುಂಬಾ ಕಿರಿಕಿರಿ ಆಗಂತ ಜನ ದಟ್ಟಣೆ ಇರ್ತಕ್ಕಂಥ ಜಾಗ ಇದೆ. ಈಗ ಮೊನ್ನೆ ನಾವು ಅಗ್ನಿಶಾಮಕ ಠಾಣೆಗೆ 1998ರಲ್ಲಿ ಒಂದು ಜಾಗ ಕೊಟ್ಟಿದ್ದು. ಅದು ಈಗ ಅವರು ಶಾಶ್ವತವಾದಂತ ಜಾಗವನ್ನ APMC ಕೊಟ್ಟಿರೋದ್ರಿಂದ ಆ ಜಾಗವನ್ನ ನಾನು ಕೂಡ ಆನಂದ್ ಅವರು ಶಾಸಕರ ಜೊತೆ ಚರ್ಚೆ ಮಾಡಿ ಆ ಜಾಗನ ಈಗ ನಮ್ಮ ಸುಪರ್ತಿಗೆ ಪಡೀಲಿಕ್ಕೆ ಸರ್ಕಾರದ ಆದೇಶ ಆಗಿದೆ. ಅದು 2 ಎಕರೆ ಜಾಗ. ನಾನು ಸಾರ್ವಜನಿಕರ ದೃಷ್ಟಿಯಿಂದ ಇಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆಯಿಂದ ಪ್ರಜಾಸೌಧವನ್ನ ಶಾಸಕರು ತಂದಿದ್ದಾರೆ. ಆ ಪ್ರಜಾಸೌಧದ ಜಾಗನ ಅಲ್ಲೇನ್ರ ನಿರ್ಮಾಣ ಮಾಡಿದ್ರೆ ಆ 2 ಎಕರೆ ಜಾಗದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಊರು ಕೂಡ ಅಭಿವೃದ್ಧಿ ಆಗ್ಲಿಕ್ಕೆ ಅದು ಸಹಕಾರಿ ಆಗುತ್ತೆ. ಒಂದು ಲ್ಯಾಂಡ್ ಮಾರ್ಕ್ ಹಾಕಿದ್ರೆ ಕಡೂರಿನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ರೈತರಿಗೂ ಭೂಮಿಗೂ ಹೆಚ್ಚು ಬೆಲೆ ಬಂದು ಆ ಒಂದು ಊರಿನ ಹೊರಗಿರೋದ್ರಿಂದ ಸಾರ್ವಜನಿಕರು ಓಡಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ವಿಚಾರನೂ ಕೂಡ ತಮ್ಮ ಮೂಲಕ ನಾನು ಕೂಡ ಶಾಸಕರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ. ಅದನ್ನು ಮಾಡಿದ್ರೆ ಒಳ್ಳೇದು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ವೀಕ್ಷಕರೇ, ಕಡೂರು ಏನು ತಾಲೂಕು ಕೇಂದ್ರ ಇದೆ, ಒಂದು ಪುರಸಭೆ ಒಂದು ಮಾದರಿಯಾಗಿದೆ ಅಂತೇಳಿ ಜಿಲ್ಲೆಗೆ ಹೇಳ್ಬೋದು. ಅದರಲ್ಲಿ ನಾವು ಬಂಡಾರಿ ಶ್ರೀನಿವಾಸ ಅಂತೇಳಿ ಸುಮಾರು 30 ವರ್ಷದಿಂದ ಸತತವಾಗಿ ಏನು ಪುರಸಭೆ ಅಧ್ಯಕ್ಷ ಆಗಿ ಕೆಲಸ ಮಾಡಿರೋಂಥ ಬಹಳಷ್ಟು ಕೆಲಸಗಳಿದೆ. ಮತ್ತು ಅದ್ರ ಸಾರ್ವಜನಿಕರಿಂದ ಒಳ್ಳೆ ಅಭಿಪ್ರಾಯ ಕೂಡ ಆಗಿದೆ. ಹಾಗಾಗಿ ಇದೊಂದು ವೇದ ಪಾರ್ಕ್ ಅಂತೇಳಿ ಏನು ಹೈವೇ ಇದೆ, ಹೈವೇ ಪಕ್ಕದಲ್ಲಿ ಒಂದು ವೇದ ಪಾರ್ಕ್ ಅಂತ ಮಾಡಿದ್ದಾರೆ. ಭಾಳಷ್ಟು ಜನ ವಾಕ್ ಮಾಡ್ತಾರೆ. ಮತ್ತು ಇನ್ನು ಕಡೂರು ಬಯಲುಸೀಮೆ, ಹೇಳೇಕೆಡಿ ಬಯಲುಸೀಮೆ, ಆದರೆ ಇದ್ರ ಬಗ್ಗೆ ಹೇಗೆ ಚೆನ್ನಾಗಿದೆ, ಅದು ಇದ್ರ ಅಭಿವೃದ್ಧಿ ಏನು ಮಾಡಿದ್ರು ಅದ್ರ ಬಗ್ಗೆ ಪುರಸಭಾ ಅಧ್ಯಕ್ಷರಾಗಿ ಅವರ ಅಭಿಪ್ರಾಯನ ಕೇಳೋಣ. ಹೇಳಿ ಶ್ರೀನಿವಾಸ್ ಸರ್, ಏನಿಗೆ ಕೆಲಸ ಮಾಡಿ. ಸರ್ ನಮಸ್ಕಾರ ಸರ್. ನಾವು ಪ್ರಥಮವಾಗಿ 2020ರಲ್ಲಿ ನಾನು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದ ಪ್ರಥಮವಾಗಿ ಕಡೂರಲ್ಲಿ ಒಂದು ಪಾರ್ಕ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಈ ಜಾಗನ ಸೂಕ್ತವಾಗಿದ್ದ ಜಾಗ ಅಂತೇಳಿ ನಾನು ಆಯ್ಕೆ ಮಾಡಿಕೊಂಡು ಪುರಸಭಾ ಸಭೆಯಲ್ಲಿಟ್ಟು ಅವರ ಅನುಮೋದನೆ ಪಡೆದು ಇದನ್ನು ಒಂದು ವಾಕ್ ಮಾಡಲಿಕ್ಕೆ, ಜನಗಳಿಗೆ ವಾಯು ವಿಹಾರ ಮಾಡೋಕ್ಕೆ ಎಲ್ಲೂ ಕಡೂರಲ್ಲಿ ಅದು ಜಾಗ ಇಲ್ಲ. ಕೂತು ಸಮಯ ಕಳೆಯೋಕ್ಕೂ ಕೂಡ ವಯಸ್ಸಾದವ್ರಿಗೂ ಜಾಗ ಇಲ್ಲ. ಅದನ್ನು ಯೋಚನೆ ಮಾಡಿ ಒಂದು ನಿರ್ಧಾರ ಮಾಡಿ ಇದನ್ನು ಯಾಕೆ ಪಾರ್ಕ್ ಆಗಿ ಮಾಡಿ ಇಲ್ಲಿ ಒಂದು ನಮ್ಮ ಕಡೂರು ಪಟ್ಟಣದ ಸುಂದರತೆಯನ್ನು ಹೆಚ್ಚುವುದರ ಜೊತೆಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಈ ಪಾರ್ಕನ್ನು ಮಾಡಿದು. 2020ರಲ್ಲಿ ಪ್ರಥಮವಾಗಿ ಮಾಡಿದು. 2022ರಲ್ಲಿ ಈ ಉದ್ಯಾನವನ ಉದ್ಘಾಟನೆ ಆಯಿತು. ಉದ್ಘಾಟನೆ ಆಗಿ ಇದು ನಾವು ಸಾರ್ವಜನಿಕರು ಏನು ಕಂದಾಯ ಕಟ್ತಾರೆ ಆ ಹಣದಿಂದಲೇ ಕೂಡ ಹೆಚ್ಚು ಹಣವನ್ನು ಇಲ್ಲಿಗೆ ಹಾಕಿದ್ದೀವಿ. ಹೆಚ್ಚು ಕಡಿಮೆ ಇಲ್ಲಿಗೆ 50ರಿಂದ 60 ಲಕ್ಷ ಅವತ್ತೇ ನಾವು ಪ್ರಥಮ ಹಂತದಾಗ ಮಾಡಿದ್ದು. ನಾವು ಮಾಡಿದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೂ ಅಷ್ಟೇ ಪ್ರಶಂಸೆ ಆಯಿತು. ನಮ್ಮದು ಇದು ಹೆಡ್ ಕ್ವಾರ್ಟ್ರು ತಾಲೂಕು ಆಗಿರೋದ್ರಿಂದ ಇಲ್ಲಿ ಒಂದು ಒಳ್ಳೆ ಕೆಲಸ ಆಗಬೇಕು. ನಾನು ಕೂಡ ಒಂದು ಹೆಚ್ಚುವರಿ ಪುರಸಭಾ ಸದಸ್ಯನಾಗಿ ನನ್ನ ಅನುಭವವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕು ಅಂತ ಈ ಕೆಲಸನ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದ ಫಲವಾಗಿ ನಮಗೆ ಇದರಲ್ಲಿ ಸಾರ್ವಜನಿಕರಿಂದ ಒಳ್ಳೆ ಉತ್ತಮ ಪ್ರಶಂಸನೆ ಬಂತು. ಇದು ನಮ್ಮ ಕಡೂರಿನ ಒಂದು ಆಸ್ತಿ ಅನ್ನೋ ಒಂದು ತೀರ್ಮಾನಕ್ಕೂ ಬಂದರು ಜನ. ಇಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ ಇವತ್ತು ಚರಂಡಿ ಇರ್ಬೋದು, ರಸ್ತೆ ಇರ್ಬೋದು, ರಸ್ತೆ ಹಾಳಾಗ್ತಾ ಇರುತ್ತೆ, ಚರಂಡಿ ಹಾಳಾಗ್ತಾ ಇರುತ್ತೆ, ಪ್ರತಿ ಸತಿ ಮಾಡ್ಬೋದು. ಆದರೆ ಇದು ಒಂದು ಕಾಡಾಗಿ ಇತ್ತು. ಈ ಜಾಗನ ನಾನು ಪ್ರಥಮವಾಗಿ ಆಯ್ಕೆ ಮಾಡಿಕೊಂಡು ಇದನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಪ್ರಥಮವಾಗಿ ಇದಕ್ಕೆ 60 ಲಕ್ಷ ಆಯಿತು. ಅನಂತರವಾಗಿ ಇಲ್ಲೊಂದು ಒಳ್ಳೆ ಸುಂದರತೆಯನ್ನು ಹೆಚ್ಚಿರೋದ್ರ ಜೊತೆಗೆ ನಾನು ಅಕ್ಕಪಕ್ಕದ ಊರುಗಳಲ್ಲಿ
ಸಂದರ್ಭದಲ್ಲಿ ನೋಡಿದೆ, ಇಲ್ಲಿ ಯಾಕೆ ಒಂದು 100 ಅಡಿ ಎತ್ತರದ ರಾಷ್ಟ್ರ ಪ್ರೇಮವನ್ನು ಮೆರಳಿಕ್ಕೆ ಯುವ ಪೀಳಿಗೆಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ 100 ಅಡಿ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡೋದು. ಇದಕ್ಕೂ ಕೂಡ ಅಂದಾಜು 30 ಲಕ್ಷಗಳನ್ನು ಕೂಡ ವ್ಯಯ ಮಾಡಿದ್ದೀವಿ. 30 ಲಕ್ಷ ಅಂತಂದರೆ ಇದು ಕೂಡ ಪುರಸಭೆಯ ಸಾರ್ವಜನಿಕರ ತೆರಿಗೆ ಹಣದಿಂದ ಮಾಡ್ತಕ್ಕಂಥ ಕೆಲಸ. ಇದು ಎಷ್ಟು ಎಕರೆ ಪ್ರದೇಶ ಇದೆ? ಇದು ಒಟ್ಟು 6 ಎಕರೆ ಪ್ರದೇಶ. ಇದು 6 ಎಕರೆ ಪ್ರದೇಶದಲ್ಲಿ ನಾವು ಇಲ್ಲಿ ಪಂಪ್ ಹೌಸ್ ಇದೆ. ನಮ್ಮದು ಕುಡಿಯ ನೀರಲಿಕ್ಕೆ ನಾವು ಇಲ್ಲಿಂದಲೇ ಕಡೂರು ಪಟ್ಟಣಕ್ಕೆ ಸಪ್ಲೈ ಮಾಡೋದು. ಇಲ್ಲಿ ಪಂಪ್ ಹೌಸ್ ಇದೆ. ಅದರ ಸುತ್ತಮುತ್ತ ನೀರಿನ ವ್ಯವಸ್ಥೆ ಇರೋದ್ರಿಂದ ಒಂದು ಒಳ್ಳೆಯ ಉದ್ಯಾನವನವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಕಡೂರಿನ ಪಟ್ಟಣದ ಜನತೆಗೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಅಭಿವೃದ್ಧಿ ಪಡಿಸ್ಬೇಕಾದ್ರೆ ಎಷ್ಟು ಹಣ ಬೇಕಾಗತ್ತೆ ಅಂತ ಸರ್, ಈಗಾಗಲೇ ನಾವು ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈಗಾಗಲೇ ಅಮೃತ್ ಅನ್ನೋ ಯೋಜನೆಯಲ್ಲಿ 54 ಲಕ್ಷವನ್ನು ಟೆಂಡರ್ ಕರೆದು ಈಗಾಗಲೇ ಟೆಂಡರ್ ಕೂಡ ಆಗಿದೆ. ಆ 54 ಲಕ್ಷದಲ್ಲಿ ಪಾತ್ವೆ, ಆಮೇಲೆ ಮಕ್ಕಳಿಗೆ ಆಟೋಪಕರಣದ ಪೀಠೋಪಕರಣಗಳು, ಜಿಮ್ ಎಕ್ವಿಪ್ಮೆಂಟ್ಸು ಹಾಗೂ ಇನ್ನೂ ಸುಂದರವಾದ ಹೆಚ್ಚಲಿಕ್ಕೆ ಒಳ್ಳೊಳ್ಳೆಯ ಸಸಿಗಳು, ಹೂವಿನ ಸಸಿಗಳನ್ನು ಹಾಕ್ತಕ್ಕಂಥ ಕೆಲಸ ಈಗಾಗಲೇ ಟೆಂಡರ್ ಕೂಡ ಆಗಿದೆ. 54 ಲಕ್ಷ, ಅದು ಕೂಡ ಸದ್ಯದಲ್ಲೇ ಕೆಲಸ ಪ್ರಾರಂಭವಾಗುತ್ತೆ. ಸಾರ್ವಜನಿಕ ಒಂದು ಸ್ವಿಮ್ಮಿಂಗ್ ಪೂಲ್ ಬೇಕು ಅಂತ ಹೇಳ್ತಾರೆ. ಅದು ಖಂಡಿತವಾಗಿಯೂ ಒಂದು ಒಳ್ಳೆಯ ವಿಚಾರನೇ ನೀವು ಕೇಳಿದ್ರಿ. ಈಗ ನಮ್ಮ ಕಡೂರು ಪಟ್ಟಣಕ್ಕೆ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಅಂತ ಜನ ಕೇಳ್ತಾ ಇದ್ದಾರೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಾನು ಸ್ಥಳೀಯ ಶಾಸಕರ ಜೊತೆಗೆ ಚರ್ಚೆ ಮಾಡಿ ಆ ಕೆಲಸವನ್ನು ಮಾಡ್ತೀನಿ. ವೀಕ್ಷಕರೇ, ಕಡೂರಿನಲ್ಲಿ ಒಂದು ವೇದ ಪಾರ್ಕ್ ಅಂತೇಳಿ ಮಾಡಿದ್ದಾರೆ. ಸಾರ್ವಜನಿಕರು ತುಂಬಾ ಇಷ್ಟಪಟ್ಟು ಬೆಳಗ್ಗೆ ವಾಕ್ ಮಾಡೋದು. ಯಾಕೆಂದ್ರೆ ಈಗ ಜನಗಳಿಗೆ ವಾತಾವರಣಕ್ಕೆ ಇದು ಬಯಲುಸೀಮೆ, ಅಲ್ಲಿ ಒಂದು ಗ್ರೀನರಿ ಮತ್ತು ಒಳ್ಳೆ ಗಾಳಿ ಬೆಳಕು ಬೇಕು. ಅದಕ್ಕೊಂದು ಸ್ವಚ್ಛವಾಗಿ ಪುರಸಭೆಯವರು ಒಂದು ಇದನ್ನ ಪಾರ್ಕ್ ಮಾಡಿದ್ದಾರೆ. ಪಾರ್ಕ್ನಲ್ಲಿ ವಾಕ್ ಮಾಡ್ತಿರುವಂಥ ತಮ್ಮ ಹೆಸರು ಸರ್? ನಮ್ಮ ಹೆಸರು ರಮೇಶ್ ಅಂತ. ರಮೇಶ್ ಅಂತ. ಮೇಡಮ್, ನಿಮ್ಮ ಹೆಸರು? ಶೋಭಾ. ರಮೇಶ್ ಮತ್ತು ಶೋಭಾ ಅವರು ಇದು ಅನುಭವ ಹೇಗಿರುತ್ತೆ ಮತ್ತು ಯಾವ ರೀತಿ ವಾಕ್ ಮಾಡ್ತಿರೋದನ್ನ, ಇದರಿಂದ ಆರೋಗ್ಯ ಎಷ್ಟು ಒಳ್ಳೇದಾಗುತ್ತೆ ಅನ್ನೋ ಬಗ್ಗೆ ಒಂದು ಮಾತಾಡ್ಸೋಣ. ಏನು ಪುರಸಭೆ ಬಗ್ಗೆ ನಿಮ್ಗೆ ಏನು ಹೇಳಿ ಅಭಿಪ್ರಾಯ ಹೇಳಿ? ಈಗ ಪುರಸಭೆ ಬಗ್ಗೆ ಹೇಳಬೇಕು ಅಂತಂದರೆ, ಭಂಡಾರಿ ಶ್ರೀನಿವಾಸ್ ಅವರು ಅಧ್ಯಕ್ಷರಾದ ಮೇಲೆ ಕಡೂರು ಎಂದೆಂದೂ ಅರಿಯದಂಥ ಹೆಚ್ಚಿನ ಪ್ರೋತ್ಸಾಹ ಧನ ತಗೊಂಬಂದ್ಬಿಟ್ಟು ಎಲ್ಲದರಲ್ಲೂ ಪ್ರೋತ್ಸಾಹ ಮಾಡಿದ್ದಾರೆ. ಎಲ್ಲ ಅನುಕೂಲ ಮಾಡಿದ್ದಾರೆ. ರೋಡ್ ಆಗ್ಬೋದು, ಪಾರ್ಕ್ ಆಗ್ಬೋದು, ಫೀಲ್ಡ್ ಆಗ್ಬೋದು, ಆಸ್ಪತ್ರೆಗಳಾಗ್ಬೋದು, ವ್ಯಾಯಾಮ ಶಾಲೆಗಳಾಗ್ಬೋದು, ಎಲ್ಲದರಲ್ಲೂ ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಶ್ರೀನಣ್ಣ ಅಂತ ಇದ್ದಾರೆ, ಭಂಡಾರಿ ಶ್ರೀನಣ್ಣ ಅವರು ಅಧ್ಯಕ್ಷರಾಗಿದ್ದರು. ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್. ಮತ್ತು ಈ ಪಾರ್ಕ್ ಬಗ್ಗೆ ಹೇಳಬೇಕು ಅಂತಂದರೆ ಸರ್, ವಾತಾವರಣ ಮಾತ್ರ ಭಾಳ ಚೆನ್ನಾಗಿದೆ. ಮತ್ತು ಬೆಳಿಗ್ಗೆ 6 ಗಂಟೆ 7 ಗಂಟೆಗೆ ಬಂದರೆ 10 ಗಂಟೆ ಆದರೂ ಮನೆಗೆ ಹೋಗ್ಬೇಕು ಅಂತ ಮನಸ್ಸೇ ಬರಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಈ ರಾಷ್ಟ್ರಧ್ವಜ ಒಂದು ಮಾಡಿಬಿಟ್ಟು ನಮ್ಮ ದೇಶದ ಹೆಮ್ಮೆ ಆಗಿದೆ. ಅದು ಏನು ಅನ್ಸುತ್ತೆ? ಎಷ್ಟು ಜನ ವಾಕ್? ಇನ್ನೇನು ಸೌಲಭ್ಯ ಬೇಕು ಅನ್ಸಲ್ಲ. ಒಂದು ಸ್ವಿಮ್ಮಿಂಗ್ ಪೂಲ್ ಬೇಕಾಗುತ್ತೆ, ಮತ್ತು ಜಿಮ್ನೇಷನ್ನ 1-2 ಬೇಕಾಗುತ್ತೆ ಐಟಮ್ಗಳು. ಅದೆಲ್ಲ ಬೇಕಾಗುತ್ತೆ ಸರ್. ಮತ್ತು ಶೌಚಾಲಯ ಎಲ್ಲ ನೀಟಾಗಿ ಮಾಡಿದ್ದಾರೆ ಸರ್. ಲೇಡೀಸಿಗೆ ಒಂದು ಶೌಚಾಲಯ, ಜೆಂಟ್ಸಿಗೆ ಒಂದು ಶೌಚಾಲಯ, ಎಲ್ಲ ನೀಟಾಗಿ ಮಾಡಿದ್ದಾರೆ ಸರ್. ಇದರಿಂದ ಭಾಳ ಅನುಕೂಲ ಆಗಿದೆ. ಗಾಳಿ ಬೆಳಕು ಎಲ್ಲ ಚೆನ್ನಾಗಿರೋದ್ರಿಂದ ಭಾಳ ಚೆನ್ನಾಗಿ ವಾತಾವರಣ ಇದೆ ಸರ್. ಇದು ಸಿಟಿಗೆ ಹತ್ರ ಇದೆ. ಇದು ಸಿಟಿಗೆ ಹತ್ರ ಇದೆ ಸರ್. ಏನೊಂದು 500 ಮೀಟ್ರ್ ಒಳಗಿದೆ ಸರ್ ಅಷ್ಟೇ. ಬಂಧುಗಳೇ, ನಾವಿವತ್ತು ಕಡೂರಿಗೆ ಬಂದಿದ್ದೇವೆ. ಕಡೂರಿನ ಪುರಸಭಾ ವ್ಯಾಪ್ತಿಯಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಇದರ ಒಂದು ಝಲಕ್ ನಿಮ್ಮ ಮುಂದೆ ನೋಡಿ. ನಾವು ಇಲ್ಲಿ ಒಂದು ಬಹಳಷ್ಟು ದೊಡ್ಡ ಒಂದು ಪಾರ್ಕ್ ಇದೆ, ಬಹಳಷ್ಟು ಸುಂದರವಾದ ಪಾರ್ಕ್. ಪ್ರತಿ ಊರಿನಲ್ಲಿ ಕೂಡ, ಪ್ರತಿ ಪುರಸಭಾ ವ್ಯಾಪ್ತಿಯಲ್ಲಿ ಕೂಡ ಒಂದು ಪಾರ್ಕ್ ಇದೆ. ಆ ಊರಿನವರಿಗೆ ಬಹಳಷ್ಟು ಒಂದು ಸಾಯಂಕಾಲದ ಹೊತ್ತು, ಬೆಳಗಿನ ಹೊತ್ತು ವಾಕ್ ಮಾಡಲಿಕ್ಕೆ, ಜೊತೆಗೆ ಅಲ್ಲಿ ಕೂರಲಿಕ್ಕೆ ಒಂದು ರೀತಿಯ ಏಕಾಂತದ ಏನು ಸವಿ ಇದೆ ಅದನ್ನು ಸವಿಲಿಕ್ಕೆ ಬಹಳಷ್ಟು ಸಂತಸದ ವಿಚಾರ ಇರ್ತದೆ. ಇಲ್ಲಿ ಬಹಳಷ್ಟು ಸುಮಾರು 6 ಎಕರೆ ಪ್ರದೇಶದಲ್ಲಿ ಪಾರ್ಕ್ ಮಾಡಿದ್ದಾರೆ. ಬೆಳಗಿನ ಹೊತ್ತು 100 ಮಂದಿ ಇಲ್ಲಿ ವಾಕ್ ಮಾಡ್ತಾರೆ. ಅದು ಕೂಡ ವಾಕಿಂಗ್ ಪತ್ ಕೂಡ 1 ಕಾಲಕ್ಕಿಂತ ಮೇಲೆ ಹೆಚ್ಚು ಕಿಲೋಮೀಟರ್ ದೂರ ವಾಕಿಂಗ್ ಪತ್ ಇದೆ. ಅಷ್ಟು ದೊಡ್ಡ ಸಾಧನೆಯನ್ನು ಇಲ್ಲಿಯ ಪುರಸಭೆ ಮಾಡಿದೆ. ಈಗ ಇಲ್ಲಿಯ ಪುರಸಭಾ ವ್ಯಾಪ್ತಿಯಲ್ಲಿ ಆಗಿರುವ ಅಭಿವೃದ್ಧಿ ಹಾಗೂ ಈ ಪಾರ್ಕ್ನ ಬಗ್ಗೆ ಇಲ್ಲಿಯ ಪುರಸಭಾ ಸದಸ್ಯರಾದ ಸೈಯದ್ ಅವರು ಒಂದಷ್ಟು ಮಾಹಿತಿ ಕೊಡ್ತಾರೆ. ಸೈಯದ್ ಅವರು ನಮಸ್ಕಾರ. ನೋಡಿ, ಈಗ ತಾವು ಪುರಸಭಾ ಸದಸ್ಯರು, ಈಗ ಈ ವ್ಯಾಪ್ತಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ. ಅದರ ಜೊತೆಗೆ ಈ ಪಾರ್ಕ್ ಬಹಳಷ್ಟು ಸುಂದರ ಆಗಿದೆ. ಈಗ ಇದು ಎಷ್ಟು ಯಾವ ಕಾಲದಲ್ಲಿ ಇದು ನಿರ್ಮಾಣ ಆಯಿತು ಮತ್ತು ಎಷ್ಟು ಜನ ಇಲ್ಲಿ ಬೆಳಿಗ್ಗೆ ವಾಕಿಂಗ್ ಬರ್ತಾರೆ? ಸರ್, ಇಲ್ಲಿ ಮುಂಚೆ ಒಂದು ಪಂಪ್ ಹೌಸ್ ಇತ್ತು. ನಾವು ಪುರಸಭೆ ಸದಸ್ಯರಾಗಿ ಬಂದ ಮೇಲೆ ಇಲ್ಲಿ ಸಾಕಷ್ಟು ಅಭಿವೃದ್ಧಿನ ಕಂಡ್ರು. ಇದು ಪುರಸಭೆ ಅಧ್ಯಕ್ಷರಾದಂಥ ಭಂಡಾರಿ ಶ್ರೀನಿವಾಸ್ ಅವರು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಬಗ್ಗೆ ಚಿಂತಕರು. ಅವರು ಸಾಕಷ್ಟು ವಿಚಾರಗಳಲ್ಲಿ ರಸ್ತೆ ಅಗಲೀಕರಣ ಆಗಿರ್ಬೋದು, ಒಂದು ಪಾರ್ಕು ಇಂಪ್ರೂವ್ಮೆಂಟ್ ಮಾಡೋದಿರ್ಬೋದು, ಇದು ಭಂಡಾರಿ ಶ್ರೀನಿವಾಸ್ ಅವರ ಒಂದು ಅಭಿವೃದ್ಧಿಯಲ್ಲಿ ನಡೆಯುವ ಕೆಲಸಗಳು. ಇವರು ಮೊದಲನೆಯ ಒಂದು ಸಭೆಯಲ್ಲಿ ನಮ್ಮ ಎಲ್ಲ ಪುರಸಭೆ ಎಲ್ಲ ಸದಸ್ಯರ ಜೊತೆ ಚರ್ಚಿಸಿ
ಕಡೂರು ಒಂದು ಬೆಳ್ಕೊಂಡು ಹೋಗ್ತಿದೆ. ಇಲ್ಲಿ ಒಂದು ಆರೋಗ್ಯಕರವಾಗಿ ನಾವು ವಾಕ್ ಮಾಡೋಕ್ಕೆ ಒಂದು ಪಾರ್ಕ್ ಮಾಡಬೇಕು ಅಂತ ಅಂದಾಗ ಇಲ್ಲಿ ವೇದ ಪಾರ್ಕನ್ನು ನಾವು ಗುರುತಿಸ್ತು. ಅವಾಗ ಇದೇ ಪುರಸಭೆ ಅಧ್ಯಕ್ಷರಾದಂಥ ಭಂಡಾರಿ ಶ್ರೀನಿವಾಸ್ ಅವರು ವೇದ ಪಾರ್ಕನ್ನು ಒಂದು ಪಾರ್ಕ್ ರೂಪದಲ್ಲಿ ನಾವು ಮಾಡಬೇಕು, ಇದು ಇಂಪ್ರೂವ್ಮೆಂಟ್ ಮಾಡಬೇಕು, ಮುಂದಿನ ದಿನಗಳಲ್ಲಿ ಈ ಪಟ್ಟಣ ಬೆಳೆದಂತೆ ಇದು ಒಂದು ಭಾಳ ಸುಂದರವಾಗಿ ಕಾಣುವಂಥ ಒಂದು ಪಾರ್ಕ್ ಮಾಡಬೇಕು ಅಂತೇಳಿ ಸಾಕಷ್ಟು ಒಂದು ಅನುಭವದಿಂದ ಈ ಪಾರ್ಕನ್ನು ಮಾಡಿದರು. ಅದರ ಜೊತೆಗೆ ಸುಂದರವಾಗಿ ಕಾಣಲು, ದೇಶಾಭಿಮಾನ ಯುವಕರಲ್ಲಿ ಬೆಳೆಯಲು ಒಂದು ರಾಷ್ಟ್ರಧ್ವಜವನ್ನು, ರಾಷ್ಟ್ರ ಕಂಬವನ್ನು ಇಲ್ಲಿ ಹಾಕಿದರು. ಇವತ್ತು ನೋಡಿ ಸಾಕಷ್ಟು ಅಭಿವೃದ್ಧಿಗಳು ಭಂಡಾರಿ ಶ್ರೀನಿವಾಸ್ ಅವರ ಅಧ್ಯಕ್ಷತೆ ಆಗಿದೆ. ರಸ್ತೆ ಅಗಲೀಕರಣ ಇರ್ಬೋದು, ಒಂದು ಹೊಂಡ ಕಲ್ಯಾಣಿ ಅಂತೇಳಿ ಕೋಟೆ ವಾರ್ಡ್ ನಂಬರ್ 16ರಲ್ಲಿ ಮಾಡಿದ್ದಾರೆ, ಒಂದು ಮಶಾಣ ಅಭಿವೃದ್ಧಿಗೆ ಇದು ಮಾಡಿದ್ದಾರೆ, ಒಂದು ಕಾರಂಜಿನ ಮಾಡಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ಅವರು ಪುರಸಭೆ ಅಧ್ಯಕ್ಷರಾಗಿ 5 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ವೀಕ್ಷಕರೇ, ಕಡೂರು ಪಟ್ಟಣದಲ್ಲಿ ಒಂದು ಅತ್ಯಾಧುನಿಕವಾಗಿ ಸಾರ್ವಜನಿಕರಿಗೇನು ಒಂದು ಕಾರಂಜಿ ಬೇಕಾಗಿತ್ತು ಅಂತ ಭಾಳಷ್ಟು ಬೇಡಿಕೆ ಇತ್ತು. ಆ ಬೇಡಿಕೆ ಹಿನ್ನೆಲೆಯಲ್ಲಿ ಪುರಸಭೆ ವ್ಯಾಪ್ತಿಯ ಇವರು ಇದನ್ನು ಒಂದು ಕಾರಂಜಿ ಮಾಡಿದ್ದಾರೆ. ಬನ್ನಿ ಹಾಗಾದರೆ ಮರುಗುದ್ದಿ ಮನ್ವಂತರಿ ಏನು ಪುರಸಭೆ ಸದಸ್ಯರ ಬಗ್ಗೆ ಹೇಳ್ತಾರೆ. ಹೇಳಿ ಅವರು ಇದು ಯಾವಾಗ ಇದಾಯಿತು ಮತ್ತು ಎಷ್ಟು ಖರ್ಚಲ್ಲಿ ಮಾಡಿದ್ರಿ ಅಂತೇಳಿ ಹೇಳಿ. ಸರ್ ನಮಸ್ಕಾರ. ಇದು ಸುಮಾರು 1969ರಲ್ಲಿ ವೀರೇಂದ್ರ ಪಾಟೀಲ್ ಅವರು ಉದ್ಘಾಟನೆ ಮಾಡುವಂಥ ಕಾರಂಜಿ. ಇದು ಸುಮಾರು ವರ್ಷಗಳ ನೆನೆಗುದ್ದಿಗೆ ಬಿದ್ದಿರೋಂಥ ಒಂದು ಕಾರಂಜಿನ ನಮ್ಮ ಪುರಸಭಾ ಅಧ್ಯಕ್ಷರಾದಂಥ ಭಂಡಾರಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ಲಾಸ್ಟ್ ಟೈಮ್ 2024ರಲ್ಲಿ ಇದನ್ನು ಸುಮಾರು 10 ಲಕ್ಷ ಖರ್ಚು ಮಾಡಿ ಇದನ್ನು ಪುನರ್ಜೀವ ಕೊಟ್ಟಿದ್ದಾರೆ. ಏನು ಅಂದರೆ ಇದು ನಮ್ಮ ಕಡೂರು ಹೃದಯ ಭಾಗ ಆಗಿರೋದ್ರಿಂದ ಇಲ್ಲಿ ಬೆಂಗಳೂರಿಗೆ ಹೋಗೋಂಥ ಜನಗಳಿಗೆ ಒಂಥರ ಲೈಟ್ ನೀರಿನ ಕಾರಂಜಿ, ಲೈಟಿನ ಪ್ರತಿಯೊಂದು ಭಾರಿ ಆಕರ್ಷಣವಾಗಿದೆ. ಇದೊಂಥರ ಕಡೂರಿನ ಒಂದು ಸೊಬಗನ್ನು ಮೀರಿಸೋಂಥ ಕೆಲಸ ಮಾಡಿದ್ದಾರೆ. ಮತ್ತು ಆ ಪಕ್ಕದಲ್ಲಿ ನೀವು ನೋಡ್ಬೋದು ರಸ್ತೆ ಹಬ್ಬ ಹರಿದಿನಗಳಲ್ಲಿ ವೆಹಿಕಲ್ಗಳು ರಸ್ತೆಗೆ ಬಂದು ನಿಂತ್ಕೊಳ್ಳೋದು, ಅದನ್ನು ಸುಮಾರು 25 ಲಕ್ಷದ ಒಂದು ವೆಚ್ಚದಲ್ಲಿ ರಸ್ತೆ ಅಗಲೀಕರಣ, ಡ್ರೈನೇಜ್ ಇರ್ಬೋದು, ಪ್ರತಿಯೊಂದು ಈ ಆ ಕಡೆ ನೋಡ್ತಾ ಇರ್ಬೋದು ನೀವು LED ಸ್ಕ್ರೀನ್ ಇರ್ಬೋದು, ಅದು ನಮ್ಮ ಪುರಸಭಾ ಇದರ ನಿಧಿಯಿಂದನೇ. ಮತ್ತು ಆ ಕಡೆ ನಮ್ಮ ಭುವನೇಶ್ವರಿ ಸ್ಟ್ಯಾಚ್ಯೂ ಇರ್ಬೋದು, ಇವೆಲ್ಲ ನಮ್ಮ ಪುರಸಭೆ ನಿಧಿಯಲ್ಲೇ ನಮ್ಮ ಅಧ್ಯಕ್ಷರಾದಂಥ ಭಂಡಾರಿ ಶ್ರೀನಿವಾಸ್ ಅವ್ರ ನೇತೃತ್ವದಲ್ಲಿ ಕಡೂರು ಪಟ್ಟಣ ಅಭಿವೃದ್ಧಿ ಆಗಿದೆ. ಅಂದರೆ ಕಡೂರು ಜನತೆ ಆ ಒಂದು ಅಭಿವೃದ್ಧಿಗೆ ಶ್ಲಾಘನೆಯನ್ನು ಮಾಡ್ತಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ವೀಕ್ಷಕರೇ, ನಮ್ಮ ಏನು ಕಡೂರು ಪುರಸಭೆ ಇದೆ, ಇದು ಬದುಕಿದ್ದವರಿಗೆ ಎಷ್ಟು ಸೌಲಭ್ಯ ಕೊಡಬೇಕೋ ಅಥವಾ ಅವರು ಅಂತಿಮ ಕಾಲದಲ್ಲಿ
ಅವ್ರು ಏನು ಮೃತ ಹೊಂದ್ತಾರೆ ಆವಾಗಲೂ ಕೂಡ ಬಂದಂತಹ ಏನು ದುಃಖದಲ್ಲಿದ್ದಂತಹ ಇವರಿಗೆ ಯಾರೋ ಮನೆಯವರಿಗೆ ಕುಟುಂಬದವರಿಗೆ ಬಂದಾಗ ಒಳ್ಳೆ ವಾತಾವರಣ ಬೇಕು ಅಂತ ಹೇಳಿ ಭಂಡಾರಿ ಶ್ರೀನಿವಾಸರ ಅಧ್ಯಕ್ಷತೆಯಲ್ಲಿ ಒಂದು ತುಂಬ ಚೆನ್ನಾಗಿ ಇದೊಂದು ಸುಮಾರು ಒಂದು 50 ರಿಂದ 60 ಲಕ್ಷ ಖರ್ಚು ಮಾಡಿ ಇದನ್ನೆಲ್ಲ ವ್ಯವಸ್ಥೆಗಳು ಮಾಡಿದ್ದಾರೆ. ನೋಡಬೇಕು, ಸುತ್ತ ಶೌಚಾಲಯ, ಮತ್ತು ಇಲ್ಲಿ ರಸ್ತೆ, ಮತ್ತು ಇಲ್ಲಿಂದ ಪುರಸಭೆ ಏನು ಘನತ್ಯಾಜ್ಯ ನಿರ್ವಹಣಾ ಕೇಂದ್ರ, ಈ ಥರ ತುಂಬ ಕೆಲಸಗಳು ಮಾಡಿದ್ದಾರೆ. ಹಾಗಾಗಿ ಈ ಥರ ಒಂದು ಲಾಸ್ಟ್ ಮೂಮೆಂಟಲ್ಲೂ ಕೂಡ ಬಂದಾಗ ಅವನೊಂದು ಏನು ಮನಸ್ಸಿಗೆ ಶಾಂತಿ ಸಿಗಬೇಕು, ಆ ಶಾಂತಿ ಕೆಲಸ ಮಾಡಿದ್ದಾರೆ ಅಂತೇಳಿ ಒಂದು ನಿಜಕ್ಕೂ ಇವರು ಈ ಕಾರ್ಯಕ್ಕೆ ಒಂದು ನಾವು ಹ್ಯಾಟ್ಸಾಪ್ ಹೇಳಬೇಕಾಗಿದೆ. ಅದ್ರ ಬಗ್ಗೆ ನಮ್ಮ ಪುರಸಭೆ ಸದಸ್ಯರಾದ ರಾಜಗೋಪಾಲ್ ಅವರು ಮಾತಾಡ್ತಾರೆ. ಬನ್ನಿ ರಾಜಗೋಪಾಲ್, ಏನೇನು ಕೆಲಸ ಆಗಿದೆ ಅಂತ ಹೇಳಿ. ಇಲ್ಲಿ ಪುರಸಭೆ ವತಿಯಿಂದ ನಮ್ಮ ಅಧ್ಯಕ್ಷರು ಇಲ್ಲಿ ಬಂದು ನೋಡಿದಾಗ ಪೂರ್ತಿ ಗಿಡಗಳು ಬರೀ ಅಮಸಂದ ಒಳಗಡೆ ಕಾಲಿಡ ಲೆಕ್ಕಾಚಾರದಲ್ಲೇ ಇರಲಿಲ್ಲ. ಆಮೇಲೆ ಇಲ್ಲಿ ಕೋವಿಡ್ ಟೈಮಲ್ಲಿ ಒಂದು ಇದನ್ನು ಸುಡೋಂಥದ್ದು ಮಾತ್ರ ಇತ್ತು. ಇದನ್ನು ಮನಗಂಡು ತಮ್ಮಂದು ಲೈನಾಗಿ ಹೆಣ ಇಡೋರು ಆ ಟೈಮಲ್ಲಿ. ಆವಾಗ ಏನಾಯಿತು, ಇನ್ನೊಂದು ಏನಾರು ಆಲ್ಟರ್ನೇಟ್ ಮಾಡಲೇಬೇಕು ಅಂತೇಳಿ, ಇದಕ್ಕೊಂದು ವ್ಯವಸ್ಥಿತವಾಗಿ ಆಗಬೇಕು ಅಂತೇಳಿ ರಸ್ತೆ, ದೀಪದ ವ್ಯವಸ್ಥೆ, ಬೋರಿಂದ ನೀರಿನ ವ್ಯವಸ್ಥೆ, ಶೌಚಾಲಯ ಇಲ್ಲಿಗೆ ಬಂದವರಿಗೆ ಕೈ ಕಾಲು ಮುಖ ತಗೊಂಡು ಸ್ನಾನ ಮಾಡ್ಕೊಂಡು ಬೇಕಾದ್ರೆ ಹೋಗ್ಬೋದು ಅನ್ನೋ ಲೆಕ್ಕಾಚಾರ ಮನಗಂಡು ಇದನ್ನು ಮಾಡಲೇಬೇಕು ಅಂತೇಳಿ ಸದಸ್ಯರನ್ನೆಲ್ಲ ಒಗ್ಗೂಡಿಸಿ, ಇಲ್ಲ ಇದನ್ನು ನಾವು ಹೀಗೆ ಏನಾರಾಗಲಿ ಮಾಡಬೇಕು ಅಂತೇಳಿ 40 ಲಕ್ಷ ಫಸ್ಟ್ನೇ ಹಂತದಲ್ಲಿ ಇಟ್ಟು ಕೆಲಸ ಮಾಡಿಸಿದ್ರು. ಮತ್ತೆ 2ನೇ ಹಂತದಲ್ಲಿ ಮತ್ತೆ ಇದು ದುಡ್ಡು ಶಾರ್ಟೇಜ್ ಇದೆ ಅಂತೇಳಿ ಮತ್ತೆ 20 ಲಕ್ಷ ರೂಪಾಯಿಗೆ ಲೈನು ಎಲ್ಲ ಇದನ್ನು ಮಾಡಿಸಿ ಭಾಳ ಯಶಸ್ವಿಯಾಗಿ ಇದನ್ನು ಮಾಡಬೇಕು ಅಂತೇಳಿ ಜನಗಳಿಗೆ ಬಂದೋದರಿಗೆ ಇದು ಕೊನೆಯ ಹಂತದಲ್ಲಿ ಮನುಷ್ಯನಿಗೆ ಸಿಗುವಂಥ ಸವಲತ್ತು ಸಿಗಲೇಬೇಕು ಅಂತೇಳಿ ಭಾಳ ವಿಶೇಷವಾಗಿ ಇದನ್ನು ಹಿಂದೆ ಯೋಚನೆ ಮಾಡಿ ರಾತ್ರಿಯಲ್ಲೂ ಬಂದು ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸಿ ಒಳ್ಳೆ ಕೆಲಸ. ಕಡೂರು ಪಟ್ಟಣದಲ್ಲಿ ಇದೆಯಾ? ಕಡೂರು ಪಟ್ಟಣದ ಶಿವನ ದೇವಸ್ಥಾನದ ಪಕ್ಕದಲ್ಲೇ ಭಾಳ ಜನ ಬಂದು ಹೋಗೋಂಥ ಜಾಗ ಇದು. ಇಲ್ಲಿ ಡೈಲಿ ಸಾರ್ವಜನಿಕರಿಗೆ ಭಾಳ ಉಪಯೋಗ ಆಗೋಂಥ ಕೆಲಸ ಒಂದು ಅಧ್ಯಕ್ಷರು ಮಾಡಿದ್ದಾರೆ. ಭಂಡಾರಿ ಶ್ರೀನಣ್ಣವರು ಈ ಕೆಲಸ ಅವರಿಗೆ ಯಾವಾಗಲೂ ಚಿನ್ನಋಣಿಯಾಗಿ ಇರುತ್ತಂತ ಜನ ಎಲ್ಲರೂ ಮಾತಾಡೋಂಥ ಕೆಲಸಕ್ಕೆ ಮಾತಾಡೋಂಥ ಸ್ಮಶಾನ, ಬೇರೆ ಸ್ಮಶಾನ ಇದೆಯಾ ಇಲ್ಲಿ? ಒಂದು ಹಿಂದೂ ಮಶಾನ, ಇದು ಎಲ್ಲರೂ ಸೇರ್ಕೊಂಡು ಮಾಡೋಂಥ ಜಾಗ ಇದೆ ಸರ್. ಇನ್ನು ಆಮೇಲೆ ಬೇರೆ ಒಂದು ಇದಿದೆ, ಕ್ರಿಶ್ಚಿಯನ್ ಮಸಾಣ ಈ ಕಡೆ ಮುಂದೆ ಆ ಕಡೆ ಸೈಡಲ್ಲಿದೆ. ಆಲ್ಮೋಸ್ಟ್ ಇಲ್ಲಿ ಎಲ್ಲ ಹಿಂದೂಗಳು ಎಲ್ಲರೂ ಮಾಡೋಂಥ ಜಾಗ. ಇಲ್ಲಿ ಬರ್ನಿಂಗ್ ಮಾಡೋದಾಗಲಿ ಊಟದಾಗಲಿ ಎಲ್ಲ ಇತ್ತು. ಬರ್ನಿಂಗೇ ಜಾಸ್ತಿ ಸರ್ ಆಗೋದಿಲ್ಲಿ. ವೀಕ್ಷಕರು, ಏನು ಕಡೂರು ಪುರಸಭೆ ವ್ಯಾಪ್ತಿಯಲ್ಲಿ ಇದೊಂದು ಇನ್ನೊಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಏನು ಭಂಡಾರಿ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ ಅಂತ ಹೇಳ್ತಾರೆ ಕೌನ್ಸಿಲರ್ಗಳು. ಆಗ ಅದ್ರ ನಡುವೆ ಏನು ಮಕ್ಕಳ ಸ್ಮಶಾನ ಅಂತೇಳಿ ತುಂಬ ಹಾಳು ಬಿದ್ದು ಒಂಥರ ಕಾಡು ಕೊಂಪೆ ಆಗಿದ್ದಂಥ ಒಂದು ಪ್ರದೇಶವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಒಂದು ನಿರ್ಣಯ ತೆಗೆದುಕೊಂಡು ತುಂಬ ಅಚ್ಚುಕಟ್ಟಾಗಿ ಫೆನ್ಸಿಂಗು ಮತ್ತು ಭಾಳ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಅದ್ರ ಬಗ್ಗೆಯೂ ಕೂಡ ಇದು ಮಕ್ಕಳ ಸ್ಮಶಾನ ಅನ್ನೋಕ್ಕಿಂತ ಇದರಲ್ಲಿ ಬೇರೆ ಜಾಗನ ಏನೋ ಒಂದು ರಕ್ಷಣೆ ಮಾಡಿದರೆ ಬೇರೆದಕ್ಕೂ ಬಳಕೆ ಮಾಡೋಕ್ಕೊಂದು ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ. ಇದ್ರ ಬಗ್ಗೆ ಪುರಸಭಾ ಸದಸ್ಯರಾದ ಶಂಕರ್ ಅವ್ರು ಮಾತಾಡ್ತಾರೆ. ಶಂಕರ್ ಅವ್ರು ಹೇಳಿ, ಇದ್ರು ಏನು ಕೆಲಸ ಮಾಡಿದ್ರಿ ಏನಾಗಿ? ಶಂಕರ್ ಅಂತೇಳಿ, ಇದು ಹಿಂದೆ 40 ವರ್ಷದ ಹಿಂದೆ ಮಕ್ಕಳ ಮಶಾಣ ಅಂತೇಳಿತ್ತು. ಆದರೆ ಮಕ್ಕಳು ಯಾರನ್ನೂ ಇಲ್ಲೇನೋ ಮಶಾಣದಲ್ಲಿ ಯಾರನ್ನೂ ಉಣಿಲ್ಲ. ಹಿಂದೆ ಭಾರಿ ಇದು ಹಾಳು ಬಿದ್ದಿತ್ತಂದರೆ ಈ ಚಾನಲೆಲ್ಲ ಹರ್ಕೊಂಡು ಹೋಗೋದು, ಇಲ್ಲೆಲ್ಲ ಹಿಂದೆ ಬಡಾವಣೆ ನೀರೆಲ್ಲ ಬಂದು ಇಲ್ಲಿ ಕೊಳಚೆ ಪ್ರದೇಶವಾಗಿತ್ತು. ಇಲ್ಲಿ ನೋಡೋಕ್ಕೆ ಭಾರಿ ಇಲ್ಲಿ ಒಳಗೆ ಬರೋಕ್ಕೂ ಆಗ್ತಾ ಇರಲಿಲ್ಲ, ಅಂಥ ವ್ಯವಸ್ಥೆ ಇತ್ತು ಇಲ್ಲಿ. ಈ ನಮ್ಮ ಅಧ್ಯಕ್ಷರು ಭಂಡಾರಿ ಶ್ರೀನಿವಾಸ ಅಧ್ಯಕ್ಷರಾದಮೇಲೆ ಇಂಥವನ್ನೆಲ್ಲ ಹುಡುಕಿ ಎಲ್ಲವ ಈ ಅಭಿವೃದ್ಧಿಪಡಿಸಿ ಇಲ್ಲಿ ಒಂದು 30 ಲಕ್ಷ ದುಡ್ಡು ಹಾಕಿಸಿ ಒಂದು ಶೆಡ್ ಮಾಡಿದ್ದಾರೆ. ಅಲ್ಲಿ ಯಾವ್ದಾರ ಒಂದು ಸಭೆ ಸಮಾರಂಭಗಳಲ್ಲಿ ಆರಾಧನೆ ಒಂದು ಶೆಡ್ ಮಾಡಿದ್ದಾರೆ. ಸುತ್ತ ಫೆನ್ಸಿಂಗ್ ಮಾಡಿ ಒಂದು 30 ಲಕ್ಷ ದುಡ್ಡನ್ನ ಇದಕ್ಕೆ ಹಾಕಿ ಅಭಿವೃದ್ಧಿಪಡಿಸಿದ್ದಾರೆ. ಇಂಥ ಎಷ್ಟೋ ಮಶಾಣಗಳನ್ನ ಈ ನಮ್ಮ ಹರಿಜನರು ಮಶಾಣದ ಇಲ್ಲಯ್ಯ ಅದನ್ನು ಸಹ ಭಾರಿ ಅಭಿವೃದ್ಧಿಪಡಿಸಿದ್ದಾರೆ. ಈ ಎಲ್ಲ ಥರದ ಮಶಾಣ ಮತ್ತು ಸುತ್ತ ನಮ್ಮ ಕಡೂರು ಟೌನ್ನ ಏನೇ ಆಗಲಿ ಒಳ್ಳೆ ಅಭಿವೃದ್ಧಿಪಡಿಸೋದಕ್ಕೆ ಇಂಥ ಅಧ್ಯಕ್ಷರೇ ಮುಂದೆ ಬರ್ಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ವೀಕ್ಷಕರೇ, ಪುರಸಭೆ ವ್ಯಾಪ್ತಿಯಲ್ಲಿ ಏನು ಕಾಮಗಾರಿ ಮಾಡೋಕ್ಕೆ ಮುಂಚೆ ಈ ಜಾಗ ಹೇಗಿತ್ತು ಅಂತ ಇಲ್ಲಿ ಸ್ಥಳೀಯರು ಇದು ಹೇಳ್ತಾರೆ. ಪ್ರಸನ್ನ ಅಂತ ಅವರು ಈ ಜಾಗ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ವಿವರಣೆ ಕೊಡ್ತಾರೆ. ಇದು ಕಾಡಾಗಿತ್ತು, ಕಾಡಿದ್ದ ತಗೊಂಬಂದು ನಾಡು ಮಾಡಿ ಇಂಪ್ರೂವ್ಮೆಂಟ್ ಮಾಡಿ ಇದು ಮಕ್ಕಳು ಮಶಾಣ ಅಂತೇಳಿ ಒಂದು 60-70 ವರ್ಷದಿಂದ ಇಲ್ಲಿ ಯಾರು ಉಣ್ತಾ ಇರಲಿಲ್ಲ. ಅದನ್ನು ಫುಲ್ಲು ಅಭಿವೃದ್ಧಿ ಮಾಡಿದ್ದು ಶ್ರೀನಣ್ಣರು. ಇದು ಫುಲ್ ಕಾಡ ಇದ್ದ ತಿಂಗ್ಳುಗಟ್ಟಲೆ ವರ್ಷಗಟ್ಟಲೆ ಕಷ್ಟಪಟ್ಟು ಅವ್ರು ದಿವಸ ಬಂದು ಅಭಿವೃದ್ಧಿ ಮಾಡಿ ಇದೆಲ್ಲ ಮಣ್ಣು ಹೊಡಿಸಿ ರೆಡಿ ಮಾಡಿಸಿ ಇಲ್ಲೊಂದು ಕನಕ ಭವನ ಮಾಡಿ ಬಂದರಿಗೆ ಜನಗಳಿಗೆ 4 ಜನ ಕೂತ್ಕೊಂಡು ಅಡುಗೆ ಮಾಡಿ ಊಟ ಮಾಡೋ ಲೆಕ್ಕಕ್ಕೆ ಅವ್ರು ಮಾಡಿಕೊಟ್ಟಾರೆ. ಇವತ್ತು ಇದು ಕಾಡಿದು ಗುಂಡಿ ಅಂದರೆ ಅದು ಇಲ್ಲೆಲ್ಲ 50 ಅಡಿ 60 ಅಡಿ ಗುಂಡಿದ್ದು, ಈ ಕಡೆ 100 ಅಡಿ ಗುಂಡಿತ್ತು. ತಿಂಗ್ಳುಗಟ್ಟಲೆ JCB ಕರ್ಕೊಂಡ್ಬಂದು ಹೊಡ್ಸ್ಯಾರೆ ಮುಣ್ಣ.
ತಿಂಗಳಗಟ್ಟೆ JCB ಬಂದು ನಿಲ್ಸ್ಕೊಂಡು ಅವ್ರು ಕೆಲಸ ಮಾಡಿಸಿ ಈ ಮಟ್ಟಕ್ಕೆ ಮಾಡಿದ್ರು ನೋಡ್ರಿ ಅವರು. ಸಾವಿರ ಲೋಡ್ ಮಾಡಿ ಎಲ್ಲ ಅವ್ರು ಅವಾಗಲೇ ಎಲ್ಲ ನಿಲ್ಲಿಸಿ ಅವ್ರದ್ದು ಫುಲ್ ಪೆನ್ಷನ್ ಮಾಡಿಸಿ ಕಾಂಪೌಂಡ್ ಮಾಡಿ ಬೀಗ ಹಾಕಿ ಅನುಕೂಲ ಮಾಡಿಕೊಟ್ಟಾರೆ. ಇಲ್ಲಿ ಬಳಸ್ಕೊಂತ ಇದಾರಲ್ಲ, 6 ಫಂಕ್ಷನ್ ಆದ್ವಲ್ಲ. ಅವರು ತೋಟ ಸತ್ತಿರೋದಕ್ಕೆ ಬೇರೆ ತಗ ಅಡುಗೆ ಮಾಡೋಕ್ಕಾಗಲ್ಲ, ಜಾಗ ಇಲ್ದ ಅಂತಾರು. ಇಲ್ಲಿ ಕರ್ಕೊಂಬಂದು ರಾತ್ರಿ ಹೊತ್ತು ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಅವ್ರ ಕಾರ್ಯಕ್ರಮಗಳ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗಲೇ ಇದು ಸರಿ 5ನೇ ಪ್ರೋಗ್ರಾಮ್ ಆಯ್ತಲ್ಲ, ಕಾರ್ಯಕ್ರಮ ಆಯ್ತಲ್ಲ. ವೀಕ್ಷಕರೇ, ಪುರಸಭೆ ಅಭಿವೃದ್ಧಿ ಕೆಲಸದಲ್ಲಿ ಇದೊಂದು ಪ್ರಮುಖವಾಗಿ ಸುಮಾರು ಇದೊಂದು ರೈಲ್ವೆ ಜಂಕ್ಷನ್ನು ಕಡೂರಿನಲ್ಲಿ ಭಾಳಷ್ಟು ಜನ ಚೆಕ್ ಮಾಡೋರದ್ದು ಬೇರೆ ಕಡೆ ಮಂಗಳೂರಿಗೆ ಎಲ್ಲ ಬರ್ತದ ಟ್ರೈನಿಗೆ ಒಂದು ರಸ್ತೆ ಇರಲಿಲ್ಲ. ಬಂದ ತಕ್ಷಣ ಒಂದು ಇಡೀ ಶಾಪ ಹಾಕೊಂಡು ಹೋಗ್ತಾಯಿದ್ರು, ಇದೇನಪ್ಪ ರಸ್ತೆ, ಇಷ್ಟೆಲ್ಲ ರೈಲು ಓಡಾಡ್ತಾಯಿದೆ, ಈ ಪುರಸಭೆ ಆದಿದ್ದು ಯಾರ್ದು ಇದು ವ್ಯವಸ್ಥೆ ಅಂತೇಳಿ. ಯಾಕೆಂದರೆ ಇದು ಸ್ವಲ್ಪ ಏನೋ ವಿವಾದ ಇತ್ತು ಅಂತೇಳಿ ಮಾಡಿಲ್ಲ, ಇದ್ರ ಮುಂದೆನೇ ಮಾಡೋರು ಈ ಕೆಲಸನ. ಹಾಗಾಗಿ ಇದು ಒಂದು ರಸ್ತೆ ಆಗಿದೆ. ಈ ರಸ್ತೆಯಿಂದ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ಅಂದರೆ ವೆಹಿಕಲಲ್ಲಿ ಬಂದು ನಿಮ್ಮ ಟ್ರೈನು ಪಾಸ್ ಆಗ್ತಾ ಇರುತ್ತೆ, ಅವ್ರು ಹೋಗೋಕ್ಕೆ ಅಷ್ಟೊಳಗೆ ಟ್ರೈನ್ ಕೆಲವರು ಮಿಸ್ ಆದಂಥ ಕಾರಣ ಉಂಟು. ಅಂಥದ್ದು ಗಮನಿಸಿ ಪುರಸಭೆಯ ಅಧ್ಯಕ್ಷರಾದ ಭಂಡಾರಿ ಶ್ರೀನಿವಾಸ್ ಅವರು ಈ ಕಾಮಗಾರಿ ಮಾಡಿದ್ರು. ಈ ಕಾಮಗಾರಿ ಹೇಗಾಯಿತು, ಯಾವುದಕ್ಕೋಸ್ಕರ ಇಷ್ಟು ಲೇಟ್ ಆಯಿತು ಅನ್ನೋ ಬಗ್ಗೆ ಕೇಳ. ಯಾಕೆಂದರೆ ಅವರು 30 ವರ್ಷದಿಂದ ಇಲ್ಲಿ ಪುರಸಭೆ ಇರೋದ್ರಿಂದ ಈ ರಸ್ತೆ ಹೀಗಾಗಿರೋದ್ರಿಂದ ಇದು ಯಾಕೆ ಆಯಿತು ಅನ್ನೋದ್ರ ಬಗ್ಗೆ ಒಂದು ಅವ್ರ ವಿಚಾರ ಕೇಳ. ಹೇಳಿ ಶ್ರೀನಿವಾಸ್ ಅವರು, ಯಾವಾಗ ರಸ್ತೆ ಮಾಡಿದ್ದೇನು? ಸರ್, ಇದು ತುಂಬ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಈ ರಸ್ತೆ ವಿಚಾರದಲ್ಲಿ ನಾವು ಮಾತಾಡ್ತಾ ಹೋಯ್ತು ಅಂದರೆ ಇಲ್ಲಿ ಜಿಲ್ಲೆ ರಾಜ್ಯದವರೆಲ್ಲ ಕೂಡ ಇಲ್ಲಿ ಟ್ರೈನಲ್ಲಿ ಇಳಿದು ಈ ಭಾಗದಲ್ಲಿ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇರೋದ್ರಿಂದ ಈ ರಸ್ತೆ ಅತ್ಯವಶ್ಯಕವಾಯಿತು. ಇದು ಸ್ವಲ್ಪ ಮಾಲೀಕರಿಗೂ ನಮಗೂ ಸ್ವಲ್ಪ ಸಮಸ್ಯೆ ಇತ್ತು. ನಾನು ಮಾಲೀಕರನ್ನ ಮನವೊಲಿಸಿ ಈ ರಸ್ತೆಯನ್ನು ಮಾಡಿದರೆ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ. ಇಲ್ಲಿ ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಪ್ರವಾಸಿಗರು ಇಲ್ಲೇ, ಉದಾಹರಣೆಗೆ ಧರ್ಮಸ್ಥಳಕ್ಕೆ ಹೋಗೋರು, ಯಾವುದೇ ಈ ಉತ್ತರ ಕರ್ನಾಟಕದಿಂದ ಬಂತಂದವರು ಇಲ್ಲೇ ಇಳಿದು ಮುಂದಕ್ಕೆ ಹೋಗಬೇಕಾಯ್ತು. ಟ್ರೈನಲ್ಲಿ ಬಂದರು. ಇಲ್ಲೇ ರಾತ್ರಿ ಹೊತ್ತು ಕೂಡ 24 ಅವರ್ಸು 24 ಗಂಟೆನೂ ಕೂಡ ಟ್ರೈನ್ ಇರೋದ್ರಿಂದ ರಾತ್ರಿ ಎಲ್ಲ ಬರ್ತಾರೆ. ಅವ್ರಿಗೆ ಹೋಗೋಕ್ಕೆ ದೂರ ಆಗಿತ್ತು. ಇದನ್ನು ಮನಗಂಡು ನಾವು ಯಾಕೆ ಇದನ್ನು ಮಾಡಬಾರ್ದು, ಯಾಕೆ ಯಾರನ್ನಾರ ಕೇಳಬಾರ್ದು ಅಂಥೇಳಿ ಈ ಭೂ ಮಾಲೀಕರನ್ನ ಮಾತಾಡಿಸಿ ಅವರ ಮನವೊಲಿಸಿ ರಸ್ತೆ ಮಾಡ್ತೀವಿ, ನಿಮಗೂ ಅನುಕೂಲ ಆಗುತ್ತೆ, ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಅಂತೇಳಿ ಅವರ ಮನವೊಲಿಸಿ ಈ ಕೆಲಸವನ್ನು ಮಾಡಿದ್ದು. ಈ ಕೆಲಸವನ್ನು ಕೂಡ ನಮ್ಮ ಪುರಸಭೆಯಲ್ಲಿ ತೆರಿಗೆ ಹಣದಲ್ಲಿ 22 ಲಕ್ಷದಲ್ಲಿ ಡ್ರೈನೇಜು ಮತ್ತು ರಸ್ತೆಯನ್ನು ಮಾಡಿ ಸಾರ್ವಜನಿಕರ ಉಪಯೋಗಕ್ಕೆ ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಇದರಿಂದ ಇಲ್ಲಿ ಆದೋಗ್ತಕ್ಕಂಥ ಪ್ರವಾಸಿಗರಿರ್ಬೋದು, ಪ್ರಯಾಣಿಕರಿರ್ಬೋದು. ಈ ರಸ್ತೆ ಮಾಡಿರೋದು ನಮಗೆ ತುಂಬ ಒಳ್ಳೆಯದಾಯಿತು ಅಂತ ನಮಗೆ ಪ್ರಶಂಸೆನೂ ಕೂಡ ಮಾಡಿದ್ದುಂಟು. ಈ ರಸ್ತೆ ಮಾಡಲಿಕ್ಕೆ ಹಲವಾರು ತೊಡಕುಗಳಿದ್ದು, ಆ ತೊಡಕುಗಳನ್ನ ನಿವಾರಣೆ ಮಾಡಿ ಈ ರಸ್ತೆ ಮಾಡಲಿಕ್ಕೆ ಅವಕಾಶ ಆಯಿತು. ಪುರಸಭೆಯಿಂದ ಇದು ಮಾಡಿದ್ವಿ. ಸಾರ್ವಜನಿಕ ಉಪಯೋಗಕ್ಕೆ ಮೊನ್ನೆ 2025-26ನೇ ಸಾಲಿನ ಕಂದಾಯ ವಸೂಲಿಯಲ್ಲಿ ಹಣ ಸಂಗ್ರಹ ಮಾಡಿ ಈ ಕಾಮಗಾರಿಯನ್ನು ನಿರ್ವಹಣೆ ಮಾಡಿದ್ವಿ. ವೀಕ್ಷಕರೇ, ಒಂದು ಕಾಲದಲ್ಲಿ ಏನು ಕಡೂರು ಜಿಲ್ಲಾ ಕೇಂದ್ರ ಆಗಿತ್ತು, ನಂತರ ಇದು ಚಿಕ್ಕಮಗಳೂರಿಗೆ ವರ್ಗಾವಣೆ ಆಗಿ ಇದು ತಾಲೂಕು ಕೇಂದ್ರ ಆಯಿತು. ತಾಲೂಕು ಕೇಂದ್ರ ಯಾವ ರೀತಿ ಅಭಿವೃದ್ಧಿ ಪಡಿಸಬಹುದು ಅಂತೇಳಿ ಬಹಳ ಕಲ್ಪನೆ ಇಟ್ಕೊಂಡಂತ ಭಂಡಾರಿ ಶ್ರೀನಿವಾಸ್ ಅವರು ಈಗ ಅಭಿವೃದ್ಧಿಯನ್ನು ಒಂದೊಂದು ಎಳೆಯಾಗಿ ಹೇಳ್ತಾ ಬಂದಿದ್ದಾರೆ. ಇದು ಸಾರ್ವಜನಿಕ ಸದುಪಯೋಗ ಆಗಿದೆ. ನಾವು ಒಟ್ಟಾರೆ ಪಟ್ಟಣದಲ್ಲಿ ನಾವು ಪ್ರವಾಸ ಮಾಡಿದಾಗ ಈ ಭಂಡಾರಿ ಶ್ರೀನಿವಾಸ್ ಅವರು ಕೆಲಸ ಮಾಡಿದಂತ ರಾಜಕಾರಣಿ ಇರಬೇಕು ಅನ್ನೋದು ಭಾವನೆ ಕೂಡ ಎಲ್ಲ ಕಡೆ ವ್ಯಕ್ತವಾಗ್ತದೆ. ಇದು ನಮಗೆ ಬೇಕಾಗಿದ್ದಷ್ಟೇ. ಪತ್ರಿಕೋದ್ಯಮದಲ್ಲಿ ಅವ್ರು ಏನು ಅಧಿಕಾರಿ ಇರ್ತಾರೆ ಅನ್ನೋಕ್ಕಿಂತ ಶಾಶ್ವತ ಏನ್ ಕಾಮಗಾರಿ ಮಾಡಿದ್ದಾರೆ ಅನ್ನೋದು ಪ್ರಮುಖ. ಅದ್ರಲ್ಲಿ ಭಂಡಾರಿ ಶ್ರೀನಿವಾಸ್ ಅವರು ಪ್ರಥಮ ಆಗಿದ್ದಾರೆ ಅಂತ ಹೇಳ್ತಾ, ಆಮೇಲೆ ಎಲ್ಲ ಸದಸ್ಯರು ಕೂಡ ಹೆಚ್ಚಿನವರಿಗೆ ಸಹಕಾರ ಕೊಟ್ಟಿರೋದ್ರಿಂದ ಅವರು ಪಕ್ಷಾತೀತವಾಗಿ ಸಾರ್ವಜನಿಕ ಸಮಸ್ಯೆ ಅರಿತು ಕೆಲಸ ಮಾಡ್ತಿದ್ದಾರೆ. ನಮ್ಮ ಏನು ಸ್ವಯಂ ಟೈಮ್ಸ್ ಮತ್ತು ಸುದ್ದಿಗಾರ ಲೈವ್ ನ್ಯೂಸ್ ಅವರು ಸಂದರ್ಶನ ಮಾಡ್ತಾರೆ, ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಹೇಳಿದ್ದಾರೆ. ಹಾಗಾಗಿ ನಮ್ಮ ಸಂಸ್ಥೆ ವತಿಯಿಂದ ಅವರಿಗೆ ಕೃತಜ್ಞತೆ ಮತ್ತು ಅಭಿನಂದನೆ ಸಲ್ಲಿಸ್ತೀವಿ. ನಮಸ್ತೆ. ನಾನು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಕೂಡ ನನ್ನ 23 ಜನ ಸದಸ್ಯರು ಹಾಗೂ ಆ ಘಟ್ಟಕ್ಕೆ ಯಾರ್ಯಾರಿದ್ರು ಶಾಸಕರು ನನಗೆ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನನಗೆ ಕಡೂರು ಪಟ್ಟಣದ ಜನತೆ, ನನ್ನ 23 ಜನ ಸದಸ್ಯರು, ನಮ್ಮ ಅಧಿಕಾರಿ ವರ್ಗದವರು ಕೂಡ ಸಹಕಾರ ಕೊಟ್ಟಿರಿಂದ ಇಷ್ಟು ಕೆಲಸವನ್ನ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸಿ, ಇವತ್ತು ನನ್ನ ಕಡೂರಿಗೆ ಬಂದಿರತಕ್ಕಂತ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಕೂಡ ನನ್ನ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ಇಂತಹ 10 ಹಲವು ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ಸುದ್ದಿಗಾರ ಲೈವ್ ನ್ಯೂಸ್ಗೆ ಭೇಟಿ ನೀಡಿ.